ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಓಕೆ ಸ್ನೇಹಿತರೆ, ಇಂದಿನ ಒಂದು ಯೂಟ್ಯೂಬ್ ಕ್ಲಾಸ್ ಬಂದು ನಾವು ಜನವರಿ ತಿಂಗಳಲ್ಲಿ ಸುದ್ದಿಯಲ್ಲಿರುವಂತಹ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಬರಬೇಕಾಗುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ಮುಂಬರುವಂತಹ KA ಪರೀಕ್ಷೆಗಳಿಗೆ ಬಹುಮುಖ್ಯವಾಗಿ ಓದಬೇಕಾದಂತಹ ಒಂದು ಕರೆಂಟ್ ಅಫೇರ್ಸ್ ಸರಣಿಗಳನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟು ದಿನ ನಿಮಗೆ ಎಲ್ಲ GK ಥರ ತಿಳಿಸ್ಕೊಡ್ತಾ ಇದ್ದೆ, ಬಟ್ ಇವಾಗ ಕರೆಂಟ್ ಅಫೇರ್ಸ್ ಸ್ವಲ್ಪ ಟ್ರೆಂಡಿಂಗಲ್ಲಿರೋದನ್ನ ನೀವು ಓದಿರಲೇಬೇಕಾಗುತ್ತೆ. ಮತ್ತು ಒಂದು ರಿವಿಷನ್ ಪರ್ಪಸ್ಗೋಸ್ಕರ ನೀವು ಎಷ್ಟು ಚೆನ್ನಾಗಿ ಓದಿದ್ದೀರಾ, ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂತ ಒಂದು ಕ್ಲಾರಿಟಿ ತೊಗೊಂಡು ಮುಂದುವರಿತಾ ನೀವು ಹೋಗ್ತಾ ಬರಬೇಕಾಗುತ್ತೆ. ಕೇವಲ ಸಿವಿಲ್ PC ಅಲ್ಲ, ಮುಂಬರುವಂತಹ CRDR PC ಆಗಿರ್ಬೋದು, KSRP ಆಗಿರ್ಬೋದು, ಮತ್ತು KSSF ಆಗಿರ್ಬೋದು, PSI ESI ಆಗಿರ್ಬೋದು, FD/SDA ಎಲ್ಲ ಹುದ್ದೆಗಳಿಗೂ ಸಹ ಈ ಪ್ರಶಸ್ತಿಗಳು ಇಂಪಾರ್ಟೆಂಟ್. ಯಾಕಂದರೆ ನೀವು 2026ನೇ ವರ್ಷದಲ್ಲಿ ಪರೀಕ್ಷೆ ಬರಿತಾ ಇದ್ದೀರಾ ಅಂದರೆ ಜನವರಿ ತಿಂಗಳಿಂದ ನೀವು ಪ್ರಸಿದ್ಧವಾಗಿರುವಂತಹ ಪ್ರಶಸ್ತಿಗಳಾಗಿರ್ಬೋದು, ಮತ್ತು ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರ್ಬೋದು, ಮತ್ತು ಪ್ರಮುಖ ಯೋಜನೆಗಳಾಗಿರ್ಬೋದು, ಮತ್ತು ಪ್ರಮುಖ ಸೂಚ್ಯಾಂಕಗಳಾಗಿರ್ಬೋದು, ಎಲ್ಲ ಥರ ಒಂದು ಕರೆಂಟ್ ಅಫೇರ್ಸನ್ನು ನೀವು ತಯಾರಿ ನಡೆಸಿರಲೇಬೇಕಾಗುತ್ತೆ. ಸೊ ಓದಬೇಕಾದ್ರೆ ತುಂಬ ಸುಲಭ ಆಗುತ್ತೆ, ಬಟ್ ಅದನ್ನು ಮುಚ್ಚಿಬಿಟ್ಟು ನಾವು ಕ್ವಶನ್ ಪೇಪರ್ ನೋಡಿದಾಗ ಸ್ವಲ್ಪ ಕಷ್ಟ ಆಗುವಂಥ ಚಾನ್ಸಸ್ಸು ತುಂಬಾ ಇರ್ತದೆ ಸ್ನೇಹಿತರೆ. ಸೊ ತುಂಬ ಕ್ಲಾರಿಟಿ ತೊಗೊಂಡು ನೀವು ಮುಂದುವರಿತಾ ಓದ್ತಾ ಬರಬೇಕಾಗ್ತದೆ. ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟು ಸುಲಭವಾಗಿ ನಿಮ್ಗೆ ತಿಳಿಸ್ಕೊಡುವಂಥ ಪ್ರಯತ್ನ ನಾನು ಮಾಡ್ತಾ ಬರ್ತೀನಿ. ಒಮ್ಮೆ ಕ್ಲೀನಾಗಿ ವೀಡಿಯೋವನ್ನು ನೋಡ್ಕೊಳ್ಳಿ, ತದನಂತರ ನೀವು ಓದಿರುವಂಥ ನೋಟ್ಸ್ ಜೊತೆ ಎಕ್ಸ್ಟ್ರಾ ಪಾಯಿಂಟ್ಸ್ ಹೇಳಿದರೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ತಾ ರಿವಿಷನ್ ಮಾಡ್ಕೊಳ್ತಾ ಬರಬೇಕಾಗ್ತದೆ ಸ್ನೇಹಿತರೆ. ವೀಡಿಯೋವನ್ನು ದಯವಿಟ್ಟು 2x ಅಥವಾ 1.75x ಅಲ್ಲಿ ಇಟ್ಕೊಂಡೆ ನೋಡ್ತಾ ಬನ್ನಿ. ಸೊ ಆಲ್ರೆಡಿ ಓದಿದರೆ, ಇಫ್ ಇನ್ ಕೇಸ್ ಇನ್ನು ಈಗ ಓದ್ತಾ ಇದ್ದೀನಿ ಅಂದರೆ 1.5x ಅಲ್ಲಿ ಇಟ್ಕೊಳ್ತಾ ನೋಡ್ತಾ ಬರಬೇಕು ರಿವಿಷನ್ ಪರ್ಪಸ್ಗೋಸ್ಕರ. ಸೊ ಜನವರಿ ತಿಂಗಳಲ್ಲಿ ಏನೆಲ್ಲ ಕರೆಂಟ್ ಅಫೇರ್ಸ್ ಸುದ್ದಿಯಲ್ಲಿದೆ, ಫಾರ್ ಎಕ್ಸಾಂಪಲ್ ಮೋಸ್ಟ್ ಇಂಪಾರ್ಟೆಂಟು ಪಕ್ಕಾ ಕೇಳೋದು ನಮಗೆ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗಳು. ಒಂದು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗಳಂತ ಬರುತ್ತೆ. ಸೊ ತುಂಬ ಹೈಲೈಟ್ ಕೊಡ್ತೀನಿ, ತದನಂತರ ನಿಮಗೆ ಕಂಪ್ಲೀಟ್ ಇಲ್ಲಿ ನೋಟ್ಸ್ ಇರುತ್ತೆ, ತಿಳಿಸ್ಕೊಡ್ತೀನಿ. ಜಸ್ಟ್ ಹೈಲೈಟ್ ಏನಂದರೆ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗಳು ನೀವು ಓದಿರಲೇಬೇಕಾಗ್ತದೆ. ಇನ್ನು ತುಂಬ ಸಿಂಪಲ್ ಪ್ರಶಸ್ತಿಗಳು ಬರ್ತವೆ, ಸಂಗೀತ ಕಲಾನಿಧಿ ಪ್ರಶಸ್ತಿ, ಪದ್ಮಪಾಣಿ ಪ್ರಶಸ್ತಿ ಅಂತೆಲ್ಲ ಬರ್ತವೆ. ಅವೆಲ್ಲ ಜಸ್ಟ್ ಓದಿರಬೇಕು, ಆ ರೀತಿ ತಿಳಿಸ್ಕೊಡ್ತೀನಿ. ಅದನ್ನು ಬಿಟ್ಟರೆ ನಮಗೆ ಸ್ಕಾಚ್ ಅವಾರ್ಡ್ ಮೋಸ್ಟ್ ಇಂಪಾರ್ಟೆಂಟ್, 100% ಪ್ರಶ್ನೆ ಆಗುತ್ತೆ. ಓಕೆ, ನಮಗೆ ಈ ಒಂದು ಸ್ಕಾಚ್ ಅವಾರ್ಡ್ ಅಂತ ಬರ್ತದೆ ಸ್ನೇಹಿತರೆ, ಅದ್ರ ಬಗ್ಗೆಯೂ ಸಹ ಮಾಹಿತಿಯನ್ನು ನೀವು ತಿಳ್ಕೊಳ್ತಾ ಬರಬೇಕಾಗ್ತದೆ. ಇನ್ನು ಟೈಲರ್ ಪ್ರಶಸ್ತಿ, ಪ್ರತಿ ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂತಹ ಪ್ರಶಸ್ತಿಗಳು ಟೈಲರ್ ಪ್ರಶಸ್ತಿ ಆಗಿರುತ್ತೆ. ಇನ್ನು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ಆಗಿರ್ಬೋದು, ಆಸ್ಕರ್ ಪ್ರಶಸ್ತಿ ಆಗಿರ್ಬೋದು, ಮತ್ತು ನಮಗೆ ಇನ್ನೂ ಹಲವಾರು ಪ್ರಶಸ್ತಿಗಳು, ಚಿಕ್ಕ ಪುಟ್ಟ ಪ್ರಶಸ್ತಿಗಳು ಸಹ ಇಲ್ಲಿ ಕೊಡ್ತಾ ಬಂದಿದ್ದೇನೆ ಸ್ನೇಹಿತರೆ. ಅದರಲ್ಲಿ ಇಂದಿರಾ ಗಾಂಧಿ ಶಾಂತಿ ಅವಾರ್ಡ್ ಆಗಿರ್ಬೋದು, ಇವೆಲ್ಲ 100% ಕೇಳುವಂಥದ್ದು. ಮೇಜರ್ ಸ್ಕಾಚು, ಟೈಲರು, ಇಂದಿರಾ ಗಾಂಧಿ, ಪ್ರಧಾನಮಂತ್ರಿ ಬಾಲ ಪುರಸ್ಕಾರ, ಗೋಲ್ಡನ್ ಗ್ಲೋಬ್, ಅದನ್ನು ಬಿಟ್ಟು ಮಿಕ್ಕಿದ ಟೋಟಲ್ 14 ಒಂದು ಪ್ರಶಸ್ತಿಗಳನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಯಾವುದರಲ್ಲಿ ಸ್ಟೇಟ್ಮೆಂಟ್ ವೈಸ್ ನೀವು ಓದಿರಬೇಕು, ಯಾವುದನ್ನು ಒನ್ ವರ್ಡಲ್ಲಿ ಓದಿರಬೇಕು, ಯಾವುದನ್ನು ಜೋಡಿಗಳ ರೂಪದಲ್ಲಿ ಓದಬೇಕು, 3 ಅಂಶಗಳನ್ನು ಸಹ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. KAದವರು ಮತ್ತು KPSC ಯಾವ ರೀತಿ ಬೇಕಾದ್ರೂ ನಿಮಗೆ ಫಿಲಿಮ್ಸ್, KS ಫಿಲಿಮ್ಸ್ ಹಿಡಿದು PC ಯಾವ ರೀತಿ ಬೇಕಾದರೂ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರಿಸುವಂತೆ ನಾನಿಲ್ಲಿ ನಿಮಗೆ ಮಾರ್ಗದರ್ಶನವನ್ನು ನೀಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಹಾಗೆ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಇದೇ ಒಂದು ತ್ರಿವೇಣಿ BM ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಇದೇ ವಿಡಿಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಜಾಯ್ನ್ ಆಗ್ತಾ ಬರ್ಬೋದು. ಇಫ್ ಇನ್ ಕೇಸ್ ಏನಾದರೂ ಎನ್ಕ್ವೈರಿ ಇತ್ತು, ಮಾರ್ಗದರ್ಶನ ಬೇಕಂದರೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಕಾಲ್ ಅಥವಾ ಡೈರೆಕ್ಟ್ ಕಾಲ್ ಮಾಡ್ತಾ ನೀವು ತಿಳ್ಕೊಳ್ತಾ ಬರ್ಬೋದು, ಮೆಸೇಜ್ ಮಾಡ್ತಾನೋ ಕೇಳ್ತಾ ಬರ್ಬೋದು ಸ್ನೇಹಿತರೆ. ಸೊ ಈಗ ತುಂಬ ಸಿಂಪಲ್ ಆಗಿರುವಂಥ ಪ್ರಶಸ್ತಿ ಮೊದಲು ನೋಡ್ತಾ ಬರೋಣ. ಇದನ್ನು ಕೇಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಬಟ್ ಒಂದು 60% ಕೇಳುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಯಾಕಂದರೆ KA ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆಸೋದ್ರಿಂದ ನೀವೇನು ಅಂದ್ಕೊಂಡಿರಲ್ಲ ಹಂಗೆ ಪ್ರಶ್ನೆಗಳನ್ನು ಅವ್ರು ಕೇಳ್ತಾ ಬರ್ತಿದ್ದಾರೆ. ಸೊ ನನ್ನ ತಯಾರಿ ಯಾವತ್ತೂ ಅದೇ ರೀತಿಯೇ ಇರಬೇಕು. ಯಾವ ರೀತಿ ಟ್ರೆಂಡ್ ಹೋಗ್ತಾ ಇದೆ ಆ ರೀತಿ ಟ್ರೆಂಡಲ್ಲೂ ರೆಡಿಯಾಗಿರಬೇಕು, ಹಳೆ ಟ್ರೆಂಡಲ್ಲೂ ರೆಡಿಯಾಗಿರಬೇಕು. ಅವ್ರು ಯಾವ ರೀತಿ ಪ್ರಶ್ನೆ ಕೇಳಿದ್ರು ನಾನು ಉತ್ತರಿಸ್ತೀನಿ ಅಂತ ಹೇಳ್ಬಿಟ್ಟು GKನೂ ಪರ್ಫೆಕ್ಟ್ ಆಗಿರಬೇಕು. ಆಗಿದ್ದಲ್ಲಿ ಮಾತ್ರ ಮುಂಬರುವಂಥ ಎಕ್ಸಾಮ್ಗಳಲ್ಲಿ ಪಾಸ್ ಆಗ್ತೀರಾ. ಕಾಂಪಿಟೇಷನ್ ಜಾಸ್ತಿ ಇದೆ, ತುಂಬ ನೋಟಿಫಿಕೇಶನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಳೆ ಹುಲಿಗಳೆಲ್ಲ ಬಂದು ಓದ್ತಾ ಇರ್ತಾರೆ, ಏಜ್ಡ್ ಆದರೆಲ್ಲ ಬಂದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರು ಬಿಟ್ಟು ಹೋಗಿರೋರು ಮತ್ತೆ ಓದ್ತಾ ಇರ್ತಾರೆ. ಫ್ರೆಷರಿಗೆ ಒಳ್ಳೆ ಹುಮ್ಮಸ್ ಇರುತ್ತೆ, ಅವ್ರು ಇನ್ನೂ ಚೆನ್ನಾಗಿ ಓದಿರ್ತಾರೆ. ಸೊ ಎಲ್ಲರೂ ಕಾಂಪೀಟ್ ಮಾಡಬೇಕಂದ್ರೆ ನಿಮ್ಮ ತಯಾರಿ 360 ಆ್ಯಂಗಲಲ್ಲಿ ಇರಲೇಬೇಕಾಗ್ತದೆ, ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ಮೊದಲನೇ ಪ್ರಶಸ್ತಿ ಸಂಗೀತ ಕಲಾ. ಟೋಟಲ್ 14 ಪ್ರಶಸ್ತಿಗಳನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಮೊದಲನೇದಾಗಿ ನಾವು ಸಂಗೀತ ಕಲಾ ಪ್ರಶಸ್ತಿಯನ್ನು ನೋಡ್ತಾ ಬರೋಣ. ಸೊ ಈ ಸಂಗೀತ ಕಲಾ ಪ್ರಶಸ್ತಿ ನಮಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ನೋಬೆಲ್ ಪ್ರಶಸ್ತಿ. ಯಾಕಂದರೆ ಹಲವಾರು ಪ್ರಶಸ್ತಿಗಳನ್ನು ನಾವು ನೋಬೆಲ್ ಪ್ರಶಸ್ತಿಗೆ ಕಂಪೇರ್ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಏಷ್ಯಾದ ನೋಬೆಲ್ ಅಂತ ಹೇಳ್ಬಿಟ್ಟು ನಾವು ರೈಟ್ ಲೈವ್ಲಿಹುಡ್ ಪ್ರಶಸ್ತಿಗೆ ಕರಿತಾ ಬರ್ತೀವಿ. ಮತ್ತು ನಮಗೆ ಇನ್ನು ಏನು ಪರಿಸರದ ನೋಬೆಲ್ ಅಂತ ಹೇಳ್ಬಿಟ್ಟು ಟೈಲರ್ ಪ್ರಶಸ್ತಿಗೆ ಕರಿತಾ ಬರ್ತೀವಿ. ಸೊ ಹಲವಾರು ಪ್ರಶಸ್ತಿಗಳು, ಗಣಿತದ ನೋಬೆಲ್ ಅಂತ ಯಾವುದಕ್ಕೆ ಕರಿತೀವಿ, ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದೇನೆ. ಅದೆಲ್ಲ ಸ್ಟ್ಯಾಟಿಕ್ GK ಬುಕ್ಕಲ್ಲಿ ನೀವು ಓದಿರ್ತೀರಿ, ಅದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ಯಾಟಿಕ್ GKನೂ ನಿಮಗೆ ಮ್ಯಾಥ್ ದಿ ಫಾಲೋಯಿಂಗಲ್ಲಿ ಕೇಳ್ತಾ ಬರ್ತಾನೆ. ಸದ್ಯಕ್ಕೆ ನಮಗೆ ಸುದ್ದಿಯಲ್ಲಿರೋದು ಯಾವುದು, ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ನೋಬೆಲ್ ಪ್ರಶಸ್ತಿ ಅಂತಲೇ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಇದು ಸುದ್ದಿಯಲ್ಲಿದೆ. ಯಾಕೆ ಸುದ್ದಿಯಲ್ಲಿದೆ ಅಂದರೆ ಇದು ಕರ್ನಾಟಕದವರಿಗೆ ನೀಡಲಾಗಿದೆ, ಹಾಗಾಗಿ ಈ ಪ್ರಶ್ನೆಯನ್ನು ತೊಗೊಂಡಿದ್ದೀನಿ. ಕರ್ನಾಟಕದ ಹಾಸನ ಜಿಲ್ಲೆ ರುದ್ರಪಟ್ಟಣ
ರುದ್ರಪಟ್ಟಣ ಗ್ರಾಮಕ್ಕೆ ಸೇರಿದಂತಹ ಒಬ್ಬ ಕುಟುಂಬದ ಒಬ್ಬ ವ್ಯಕ್ತಿ ಇದ್ದಾರೆ, RK ಶ್ರೀರಾಮಕುಮಾರ್ ಅಂತ. ಇವರಿಗೆ ಈ ಪ್ರಶಸ್ತಿಯನ್ನು ಇತ್ತೀಚೆಗೆ ನೀಡಲಾಗಿದೆ ಸ್ನೇಹಿತರೆ. ನೀಡಿದರು ನಮಗೆ ಈ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ 1947ರಲ್ಲಿ ಸ್ಥಾಪಿಸಿದಂತಹ ಈ ಮ್ಯೂಸಿಕ್ ಅಕಾಡೆಮಿ ಕರ್ನಾಟಿಕ್ ಸಂಗೀತ ಕ್ಷೇತ್ರ, ಇದು ಕರ್ನಾಟಕ ಆಗಿರ್ಬೇಕು, ಕರ್ನಾಟಕ ಸಂಗೀತ ಕ್ಷೇತ್ರದ ಅತ್ಯುನ್ನತ ಗೌರವವಾದಂತಹ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ಯಾವ ವಾದಕ? ಪಿಟೀಲ್ ವಾದಕ. ಎಕ್ಸಾಂಪಲ್ ಕೇಳ್ಬೋದು, ಶ್ರೀರಾಮಕುಮಾರ್ ಅವರು ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಥವಾ ಯಾವ ವಾದಕಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ. ಪಿಟೀಲು, ಕೊಳ್ಳಳು, ಶಹನಾಯಿ, ಈ ರೀತಿ ಸಂತೂರು, ಈ ರೀತಿ ಎಲ್ಲ ಕೊಡ್ತಾ ಬರ್ತಾರೆ ಸ್ನೇಹಿತರೆ. ಪಿಟೀಲ್ಗೆ ಸಂಬಂಧಪಟ್ಟಿರುವಂಥದ್ದು ನೆನ್ಪಿಟ್ಕೋಬೇಕು. ಶ್ರೀರಾಮಕುಮಾರ್ ಅವರು ಕರ್ನಾಟಕ ರಾಜ್ಯದ ಒಂದು ಹಾಸನ ಜಿಲ್ಲೆಯ ರುದ್ರಪಟ್ಟಣಕ್ಕೆ ಗ್ರಾಮಕ್ಕೆ ಇವರು ಸೇರಿರ್ತಾರೆ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟು. ಈ ಪ್ರಶಸ್ತಿ ಚಿನ್ನದ ಪದಕ ಬಿರುದುಗಳನ್ನು ಒಳಗೊಂಡಿತ್ತು. ಇದರೊಂದಿಗೆ ವಿಜೇತರಿಗೆ ಅಕಾಡೆಮಿಕ್ ವಾರ್ಷಿಕ ಸಮ್ಮೇಳನದಲ್ಲಿ MS ಸುಬ್ಬಲಕ್ಷ್ಮಿ ಪ್ರಶಸ್ತಿಯನ್ನು ಸಹ ಇಲ್ಲಿ ನೀಡ್ತಾ ಬರ್ತಾರೆ ಸ್ನೇಹಿತರೆ. ಇನ್ನು ಸಂಗೀತಕ್ಕೆ ಸಂಬಂಧಪಟ್ಟಿರೋದು MS ಸುಬ್ಬಲಕ್ಷ್ಮಿ ಅಂತ ಎಲ್ಲರೂ ಸಹ ಓದಿರ್ತೀರಾ. ಸೊ ನೆಕ್ಸ್ಟ್ ಬರೋದು ನಮಗೆ ಎರಡನೇ ಪ್ರಶಸ್ತಿ ಆಗಿರ್ತದೆ. ಸೊ ಇಲ್ಲಿ 3 ರೀತಿ ಪ್ರಶ್ನೆ ಕೇಳ್ತೇನೆ. ಯಾವ ವಾದಕ, ಯಾರು ಈ ಪ್ರಶಸ್ತಿ ನೀಡ್ತಾರೆ, ಯಾರಿಗೆ ಲಭಿಸಿದೆ, ಯಾವ ಜಿಲ್ಲೆಯವರು ಅಂತ ನೀಡ್ತಾ ಬರ್ತಾರೆ ಸ್ನೇಹಿತರೆ. ಸೊ ಅದು ಒಂದು ವರ್ಡಲ್ಲಿ ಕೇಳುವಂತಹ ಪ್ರಶ್ನೆ. ನೆಕ್ಸ್ಟ್ ಇಲ್ಲಿದೆಯಲ್ಲ, ಇದನ್ನು ಸಂಪೂರ್ಣವಾಗಿ ನೀವು ಓದಿರಲೇಬೇಕಾಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದಾಗಿರ್ತದೆ. 83ನೇ ಒಂದು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಅಂತ ನಾವು ಕರಿತಾ ಬರ್ತೀವಿ. ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ 2026. ಇದೊಂದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋದು? ಆಲ್ಮೋಸ್ಟ್ ಜಾಗತಿಕವಾಗಿ ಚಲನಚಿತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಆಗಿರ್ತದೆ. ಅಂದರೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಿರುವಂಥದ್ದು ಪ್ರಶಸ್ತಿ ಆಗಿರ್ತದೆ. ಗೋಲ್ಡನ್ ಗ್ಲೋಬಲ್ ಪ್ರಶಸ್ತಿ ಎಲ್ಲಿ ಜರುಗಿತು ಅಂತ ಕೇಳ್ತೇನೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಇದು ಜರುಗಿರ್ತದೆ ಸ್ನೇಹಿತರೆ. ಅದರಲ್ಲೂ ಜನವರಿ 12ರಂದು ಇದು ಜರುಗಿರ್ತದೆ. ಜನವರಿ 12 ಏನಕ್ಕೆ ಫೇಮಸ್ಸು? ಸ್ವಾಮಿ ವಿವೇಕಾನಂದ ಅವರಿಗೆ ಸಂಬಂಧಪಟ್ಟಿರುವಂಥ ಯೂತ್ ಡೇಯನ್ನು ಆಚರಣೆ ಮಾಡ್ತೀವಿ. ಯೂತ್ ಡೇ ಥೀಮ್ ಏನು, ಎಲ್ಲಿ ಜರುಗಿತು ಯೂತ್ ಡೇ, ಸೊ ಅದೆಲ್ಲ ನೆನ್ಪಿಟ್ಕೋಬೇಕಾಗುತ್ತೆ. ಏನಕ್ಕೋಸ್ಕರ ಅದನ್ನು ಆಚರಣೆ ಮಾಡ್ತಾರೆ ಅಂತೆಲ್ಲ ತಿಳ್ಕೊಂಡಿರಬೇಕು ಕರೆಂಟ್ ಅಫೇರ್ಸಲ್ಲಿ ನೀವು. ಸೊ ಇಲ್ಲಿ ನಮಗೆ ಮುಂಚೆ KE ಹೆಂಗೆ ಅಂದರೆ 83ನೇ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ 2026ರಲ್ಲಿ ಯಾವ ಚಿತ್ರಕ್ಕೆ ಲಭಿಸಿದೆ ಅಂತ ಕೇಳರು, ಅಥವಾ ಯಾವ ನಟನಿಗೆ ಲಭಿಸಿದೆ ಅಥವಾ ಯಾವ ನಟಿಗೆ ಲಭಿಸಿದೆ ಅಂತ ಕೇಳರು. ಬಟ್ ಇತ್ತೀಚಿನ ಟ್ರೆಂಡ್ ಹೇಗಿದೆ ಅಂದರೆ, ಸೊ ನೆಕ್ಸ್ಟ್ ಆ ರೀತಿ ಕೇಳ್ತಾ ಇದ್ರು. ಬಟ್ ಇವಾಗ ನಮಗೆ ಯಾವ ರೀತಿ ಕೇಳ್ತಾನೆ, ಜೋಡಿಗಳ ರೂಪದಲ್ಲಿ ಪ್ರಶ್ನೆ ಕೇಳ್ತಾ ಬರ್ತಾನೆ. ಇತ್ತೀಚೆಗೆ ಜರುಗಿದಂತಹ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಕುರಿತು ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿ 1, 2, 3, 4 ಕೊಟ್ಟು ಈ ಕಡೆ ಆ ವ್ಯಕ್ತಿಗಳ ಹೆಸರು ಅಥವಾ ಫಿಲಿಮ್ ಹೆಸರನ್ನು ಕೊಟ್ಬಿಟ್ಟು ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಹಾಗಾಗಿ ಪ್ರತಿಯೊಂದನ್ನು ಸಹ ನೀವಿಲ್ಲಿ ಓದಿರಲೇಬೇಕಾಗ್ತದೆ ಸ್ನೇಹಿತರೆ. ಸೊ ಅತ್ಯುತ್ತಮ ಚಿತ್ರ 83ನೇ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಅತ್ಯುತ್ತಮ ಚಿತ್ರ ಯಾವುದಕ್ಕೆ ಲಭಿಸಿದೆ ಅಂದರೆ ಯಾಗ್ನೆಟ್. ಓಕೆ, ಯಾಮ್ನೆಟ್ ಅಂತ ನಾವು ಕರಿತಾ ಬರ್ತೀವಿ. ಇದು ತುಂಬಾ ಇಂಪಾರ್ಟೆಂಟು. ಇದು ಆ್ಯಗ್ನೆಟ್ ಅಲ್ಲ ಸ್ನೇಹಿತರೆ, ಆಮ್ನೆಟ್. ಓಕೆ, ಆಮ್ನೆಟ್ ಎಂಬ ಚಿತ್ರಕ್ಕೆ ಇಲ್ಲಿ ದೊರೆತಿದೆ ಸ್ನೇಹಿತರೆ. ಇಂಗ್ಲೀಷಲ್ಲೇ ಓದ್ಕೊಳ್ತಾ ಬಿಡಿ. ಸೊ ನೆಕ್ಸ್ಟ್ ಅತ್ಯುತ್ತಮ ಚಿತ್ರ ಅಂದರೆ ಇದು ಡ್ರಾಮಾ ವಿಭಾಗಕ್ಕೆ, ಬಟ್ ಮ್ಯೂಸಿಕಲ್ ಮತ್ತು ಕಾಮಿಡಿ ವಿಭಾಗಕ್ಕೆ ಬಂದಿದ್ದು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಎಂಬ ಚಿತ್ರಕ್ಕೆ ನೆನ್ಪಿಟ್ಕೋಬೇಕು. ಇದು ಕೇಳ್ತಾನೆ ಸ್ಪೆಸಿಫಿಕ್ ಆಗಿ ಯಾವುದು ಮ್ಯೂಸಿಕಲ್ಲು ಕಾಮಿಡಿ ವಿಭಾಗ ಅಂತಲೇ ಸ್ಪೆಸಿಫಿಕ್ ಆಗಿ ಕೇಳಿದಾಗ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಯಾವುದು ಡ್ರಾಮಾ ವಿಭಾಗಕ್ಕೆ ಅಂತ ಕೇಳಿದರೆ ಆಮ್ನೆಟ್. ಅದನ್ನು ಸಹ ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗ್ತದೆ. ಅತ್ಯುತ್ತಮ ನಿರ್ದೇಶಕ ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಪಾಲ್ ಥಾಮಸ್ ಆಂಡರ್ಸನ್. ಯಾವ ಚಿತ್ರ ಅಂತ ಕೇಳಿದರೆ ಸೇಮ್ ಇಲ್ಲಿ ಏನು ಕಾಮಿಡಿ ವಿಭಾಗದಲ್ಲಿ ದೊರಕಿರುತ್ತೆ ಅಥವಾ ಮ್ಯೂಸಿಕಲ್ ವಿಭಾಗದಲ್ಲಿ ದೊರೆತಿರುತ್ತಲ್ಲ ಅದೇ ಚಿತ್ರಕ್ಕೆ, ಆ ನಿರ್ದೇಶಕಕ್ಕೆ ಈ ಪ್ರಶಸ್ತಿ ಲಭಿಸಿರುತ್ತೆ. ಅತ್ಯುತ್ತಮ ಚಿತ್ರಕಥೆ ಯಾವುದು ಅಂತ ಪ್ರಶ್ನೆಗೆ, ಚಲನಚಿತ್ರ ಬೇರೆ ಚಿತ್ರಕಥೆ ಬೇರೆ ಆಗಿರ್ತದೆ. ಚಿತ್ರಕಥೆ ಅಂದರೆ ಏನು? ಈಗ ಇಂಗ್ಲೀಷಲ್ಲಿ ನಾವು ಸ್ಕ್ರೀನ್ ಪ್ಲೇ ಅಂತ ಕರಿತೀವಲ್ಲ, ಸ್ಕ್ರೀನ್ ಪ್ಲೇಗೆ ನಾವು ಚಿತ್ರಕಲೆ ಅಂತ ಕರಿತಾ ಬರ್ತೀವಿ. ಆ ಚಿತ್ರಕಥೆ ಅಂತ ಅದು ಒನ್ ಬ್ಯಾಟಲ್ ಆಫ್ಟರ್ ಅನದರ್ಗೆ ದೊರೆತಿದೆ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಅದಕ್ಕೆ ದೊರೆತಿದೆ, ಬಟ್ ವ್ಯಕ್ತಿಗಳ ಹೆಸರಿದ್ದಾಗ ನೆನ್ಪಿಟ್ಕೊಳ್ಳೋದು ತುಂಬ ಉತ್ತಮ. ಅತ್ಯುತ್ತಮ ನಟ ಡ್ರಾಮಾ ವಿಭಾಗದಲ್ಲಿ, ಅತ್ಯುತ್ತಮ ನಟಿ ಡ್ರಾಮಾ ವಿಭಾಗದಲ್ಲಿ ಸೊ ವ್ಯಾಗ್ನರ್ ಮೌರಾ ಅಂತ ಒಬ್ಬರು ಬರ್ತಾರೆ. ಇವರು ಚಿತ್ರ ದ ಸೀಕ್ರೆಟ್ ಏಜೆಂಟ್ ಅಂತ. ಇನ್ನೊಬ್ಳು ಜೆಸ್ಸಿ ಬಕ್ಲಿ ಅಂತ ಬರ್ತಾರೆ. ಸೇಮ್ ಆಸ್ ಇಟ್ ಇಸ್ ಆಮ್ನೆಟ್ ಚಿತ್ರಕ್ಕೆ ಇದು ದೊರೆತಿರ್ತದೆ ಸ್ನೇಹಿತರೆ, ನೆನಪಲ್ಲಿರಬೇಕಾಗ್ತದೆ. ಸೊ ಇಷ್ಟನ್ನು ಸಹ ನೀವು ನೆನಪಲ್ಲಿ ಇಟ್ಕೊಂಡಿರಲೇಬೇಕು. 4, 5 ಮತ್ತು 6 ವ್ಯಕ್ತಿಗಳು ಅಥವಾ ಡ್ರಾಮಾಗಳನ್ನು ಅಥವಾ ಚಿತ್ರಕಥೆಯನ್ನು ಹೆಸರನ್ನು ನೆನಪಿಟ್ಕೊಂಡಿರಲೇಬೇಕು. ಒನ್ ವರ್ಡಲ್ಲಿ ಕೇಳಿದರೆ ಈಸಿಯಾಗಿ ಉತ್ತರ ಕೊಟ್ಟಾಗುತ್ತೆ, ಬಟ್ ಮ್ಯಾಚ್ ದಿ ಫಾಲೋಯಿಂಗ್ ಕೇಳಿದಾಗ ಟ್ವಿಸ್ಟ್ ಮಾಡಿ ಕೇಳಿದಾಗ 100% ಕನ್ಫ್ಯೂಷನ್ ಆಗ್ತಾ ಬರ್ತವೆ ಸ್ನೇಹಿತರೆ. KE ಕರೆಂಟ್ ಅಫೇರ್ಸ್ ಸ್ವಲ್ಪ ಡಿಫಿಕಲ್ಟಾಗಿ ಕೇಳ್ತಾ ಬರ್ತಿದ್ದಾರೆ. ಬಟ್ ಎಲ್ಲ ಹುದ್ದೆಗೂ PC ಹುದ್ದೆಗೂ ಹಂಗೆ ಕೇಳ್ಬೋದು ಅಂತ ಹೇಳೋಕ್ಕಾಗಲ್ಲ. ಬಟ್ ಕೇಳಿದ್ರು ಕೇಳ್ಬೋದು, ಬಟ್ ಎಲ್ಲ ರೀತಿ ಪ್ರಿಪೇರ್ ಆಗೋದು ತುಂಬ ಒಳ್ಳೆಯದಾಗಿರ್ತದೆ. ಸೊ ಇದು 83ನೇ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗೆ ಸಂಬಂಧಪಟ್ಟಿದ್ದು. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಚಿತ್ರಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲಿ ಜರುಗಿತು ಅಂತ ಪ್ರಶ್ನೆ ಕೇಳ್ಬೋದು. ಸ್ಟೇಟ್ಮೆಂಟಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಜರುಗಿತು. ಎಷ್ಟೇನೇದು ಅಂತ ಕೇಳ್ಬೋದು. 83ನೇದು ಅಂತ ಸಹ ನೀವು ನೆನ್ಪಿಟ್ಕೋಬೇಕಾಗ್ತದೆ. ನೆಕ್ಸ್ಟ್ ತುಂಬ ಸಿಂಪಲ್ ಪ್ರಶಸ್ತಿ.
ಈ ಪದ್ಮಪಾಣಿ ಪ್ರಶಸ್ತಿ ನೀವು ಜಾಸ್ತಿ ಏನು ಓದೋಕ್ಕಾಗಲ್ಲ. ಪದ್ಮಪಾಣಿ ಪ್ರಶಸ್ತಿ ಯಾರಿಗೆ ದೊರಕಿದೆ ಅಂತ ನಿಮಗೆ ಡೈರೆಕ್ಟ್ ಒಂದು ವರ್ಡಲ್ಲೇ ಕೇಳ್ತಾನೆ. ಇಲ್ಲೇ ನಿಮಗೆ ಡೆಪ್ತಾಗಿ ಏನು ಕೇಳೋದಿಲ್ಲ ಸ್ನೇಹಿತರೆ. ಅದು ನಮಗೆ ಸಂಗೀತ ಲೋಕದ ದಿಗ್ಗಜ ಮತ್ತು ಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂತಹ ಇಳೆಯರಾಜ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಸ್ನೇಹಿತರೆ. ಏನಕ್ಕೆ ಅಂದರೆ ಚಲನಚಿತ್ರ ಸಂಗೀತ ಕ್ಷೇತ್ರಕ್ಕೆ ನೀಡಿದಂತಹ ಅಪಾರ ಕೊಡುಗೆಗೆ ಇವರಿಗೆ ಈ ಪ್ರಶಸ್ತಿ ನೀಡಲಾಗಿದೆ. 2026ನೇ 11ನೇ ಅಜಂತ ಎಲ್ಲೋರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪದ್ಮಪಾಣಿ ಪ್ರಶಸ್ತಿ ನೀಡಲಾಗಿದೆ ಸ್ನೇಹಿತರೆ. ಯಾಕಂದರೆ ಈ ಪದ್ಮಪಾಣಿ ಪ್ರಶಸ್ತಿ ಇದೆಯಲ್ಲ, ಇದಕ್ಕೊಂದು ವಿಶೇಷತೆ ಇದೆ. ಇದು ಅಜಂತ ಎಲ್ಲೋರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲೇ ಒಂದಾಗಿದೆ. ಪದ್ಮಪಾಣಿ ಪ್ರಶಸ್ತಿ ದೊರಕಿರೋದು ಇಳೆಯರಾಜ. ಜಸ್ಟ್ ಇಳೆಯರಾಜ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಮುಗಿದೋಯ್ತು ಸ್ನೇಹಿತರೆ. ಅಲ್ಲಿಗೆ ಆ ಟಾಪಿಕ್ಗೆ ಮುಗಿದೋಗ್ಬಿಡುತ್ತೆ. ಆ ರೀತಿ ಸಿಂಪಲಾಗಿ ನೋಟ್ಸ್ ಮಾಡ್ಕೊಳಕ್ಕೆ ನೀವು ಪ್ರಯತ್ನ ಪಡಬೇಕಾಗ್ತದೆ. ನಂತರ ಬರೋದು ಅತಿ ವಿಶಿಷ್ಟ ರೈಲು ಸೇವಾ ಪುರಸ್ಕಾರ ಪ್ರಶಸ್ತಿ. ಇದನ್ನೇನು ಕೇಳ್ತಾನೆ ಅಂತ ಹೇಳೋಕ್ಕಾಗಲ್ಲ. ಜಸ್ಟ್ ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಯಾರಿಗೆ ದೊರಕಿದೆ ಅಂತ ಅವ್ರ ಹೆಸರು ನೆನ್ಪಿಟ್ಕೊಂಡ್ಬಿಟ್ರೆ ಮುಗಿದೋಯ್ತು. ಚಂದನ ಸಿನ್ಹಾ ಅವರಿಗೆ ಈ ಪ್ರಶಸ್ತಿ ದೊರಕಿದೆ. ಅತಿ ವಿಶಿಷ್ಟ ರೈಲು ಸೇವಾ ಪುರಸ್ಕಾರ ಪ್ರಶಸ್ತಿ ಚಂದನ ಸಿನ್ಹಾ ಅವರಿಗೆ ದೊರೆತಿದೆ. ಅದೇನಕ್ಕೆ ದೊರೆತಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಉತ್ತರ ಪ್ರದೇಶದ ಮಕ್ಕಳು ರಕ್ಷಣಾ ಕಾರ್ಯದಲ್ಲಿ ಸತತವಾಗಿ ತೊಡಗಿಸಿಕೊಂಡಿರೋದ್ರಿಂದ ರೈಲ್ವೆ ರಕ್ಷಣಾ ಪಡೆ ಇನ್ಸ್ಪೆಕ್ಟರ್ ಆಗಿರುವಂತಹ ಚಂದನ್ ಸಿನ್ಹಾ ಅವರಿಗೆ ಭಾರತೀಯ ರೈಲ್ವೆಯ ಅತ್ಯುನ್ನತ ಸೇವಾ ಗೌರವವಾದಂತಹ ಪ್ರಶಸ್ತಿ. ನೋಡಿ, ಅತಿ ವಿಶಿಷ್ಟ ರೈಲು ಸೇವಾ ಪುರಸ್ಕಾರ ರೈಲ್ವೆ ಇಲಾಖೆ ಕೊಡುವಂತಹ ಅತ್ಯುನ್ನತ ಗೌರವ ರೈಲು ಪುರಸ್ಕಾರ ಪ್ರಶಸ್ತಿ ಆಗಿರ್ತದೆ. ನೆನಪಲ್ಲಿಟ್ಕೋಬೇಕಾಗ್ತದೆ. ಅತಿ ವಿಶಿಷ್ಟ ರೈಲು ಸೇವಾ ಪುರಸ್ಕಾರ ಚಂದನ್ ಸಿನ್ಹಾ ಅವರಿಗೆ ನೀಡಲಾಗಿದೆ. ಏನಕ್ಕೆ? ಮಕ್ಕಳು ರಕ್ಷಣೆ ಮಾಡಿದ್ದಕ್ಕಾಗಿ. ಸೊ ನಮಗೆ ಅವಾಗ ಒಂದು ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದೆ ಸ್ನೇಹಿತರೆ. ಒಂದು ಆಪರೇಷನ್ ಆಪರೇಷನ್ ಅಹತ್ ಅಂತ ಮಾಡಿದರು ರೈಲ್ವೆ ಇಲಾಖೆಯವರು. ಏನು ಅಂದರೆ ಆಪರೇಷನ್ ಅಹತ್ ರೈಲುಗಳ ಮೂಲಕ ನಡೆಯುವ ಮಾನವ ಕಳ್ಳ ಸಾಗಣೆಯನ್ನು ತಡೆಗಟ್ಟುವುದು. ಏನನ್ನ ಮಾನವ ಕಳ್ಳ ಸಾಗಣೆ, ಏನು ಮನುಷ್ಯರನ್ನ ಸಾಗಣೆ ಮಾಡ್ತಾ ಇರ್ತಾರಲ್ಲ, ವಿಶೇಷವಾಗಿ ಈ ಮಹಿಳೆಯರು ಮತ್ತು ಮಕ್ಕಳನ್ನು ಕದ್ಬಿಟ್ಟು ಸಾಗಣೆ ಮಾಡ್ತಾರಲ್ಲ ಸ್ನೇಹಿತರೆ, ಅದನ್ನು ಆಪರೇಷನ್ ಅಹತ್ ಅಂತ ಮಾಡಿಬಿಟ್ಟು ಕಂಡುಹಿಡಿತಾ ಇದ್ರು. ನೆಕ್ಸ್ಟ್ ಇನ್ನೊಂದು ಆಪರೇಷನ್ ಅಮಾನತ್ ಅಂತ ಬರುತ್ತೆ. ಆಪರೇಷನ್ ಅಮಾನತ್ ಅಂತ ಬರುತ್ತೆ. ಇದು ರೈಲಿನಲ್ಲಿ ಪ್ರಯಾಣಿಕರು ಬಿಟ್ಟು ಹೋದಂತಹ ಅಥವಾ ಕಳೆದು ಹೋದಂತಹ ಲಗೇಜು ಮತ್ತು ಬೇರೆ ಬೇರೆ ವಸ್ತುಗಳು, ಬೆಲೆ ಬಾಳುವಂತಹ ವಸ್ತುಗಳನ್ನು ಪತ್ತೆ ಹಚ್ಚಿ ಮಾಲೀಕರಿಗೆ ಹಿಂದಿರುಗಿಸುವಂತಹ ಒಂದು ಯೋಜನೆ ಆಗಿರ್ತದೆ. ನೆನ್ಪಿಟ್ಕೋಬೇಕಾಗ್ತದೆ. ಅಂದರೆ ಕಳೆದು ಹೋದ ಅಂತ ನೆನ್ಪಿಟ್ಕೊ. ಫಸ್ಟ್ನೇದು ಕಳ್ಳ ಸಾಗಾಣಿಕೆ, ಎರಡನೇದು ಕಳೆದು ಹೋದ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಮತ್ತೆ ಹೋದ ಅವಶ್ಯಕತೆನೇ ಇರೋದಿಲ್ಲ ಸ್ನೇಹಿತರೆ, ನೆನಪಿರಬೇಕು. ನೆಕ್ಸ್ಟ್ ಬರೋದು ನಮಗೆ ಸ್ಕಾಚ್ ಅವಾರ್ಡ್. ಇದು 100% ಪ್ರಶ್ನೆ ಕೇಳ್ತಾನೆ ಸ್ಕಾಚ್ ಅವಾರ್ಡ್ ಬಗ್ಗೆ. ಸೊ ಈ ಸ್ಕಾಚ್ ಅನ್ನೋದು ನಮಗೆ ಸ್ವಲ್ಪ ಡೆಪ್ತಾಗಿ ಓದಿರಬೇಕು. KE ಅಲ್ಲ, KPSC ನಿಮಗೆ ಮುಂಬರುವಂತಹ ಪ್ರಿಲಿಮ್ಸ್ ಎಕ್ಸಾಮ್ಗೂ ಸಹ ನಾನು ಪ್ರತಿಯೊಂದು ಇಂಪಾರ್ಟೆಂಟೇ ಹೇಳ್ತಾ ಬರ್ತೀನಿ. ಪ್ರಿಲಿಮ್ಸಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಇವನು ಸಹ ಓದಿರಲೇಬೇಕಾಗ್ತದೆ. ಇವನ್ PSIಗೂ ಸಹ ಕೇಳ್ತಾ ಬರ್ತಾನೆ. ಬಟ್ PC-ಗೆ ಡೈರೆಕ್ಟಾಗಿ ಕೇಳಿದ್ರೆ ಕೇಳ್ಬೋದು, ಅಥವಾ ಸ್ಟೇಟ್ಮೆಂಟ್ ಕೇಳ್ತಾ ಬರ್ತಾನೆ. ಹೇಳುವುದು ನನ್ನ ಕರ್ತವ್ಯ ಆಗಿರ್ತದೆ ಇದು. ಸೊ ಇಲ್ಲಿ ಸ್ಕಾಚ್ ಅವಾರ್ಡು ಸ್ವಲ್ಪ 360 ಓದ್ಕೊಳ್ತಾ ಬನ್ನಿ. ಇದು ಆಡಳಿತ ಮತ್ತು ಅಭಿವೃದ್ಧಿ ಕ್ಷೇತ್ರಗಳಲ್ಲಿನ ಅತ್ಯುತ್ತಮ ಸಾಧನೆ ಗುರುತಿಸುವಂತಹ ಗೌರವಾನ್ವಿತ ಪ್ರಶಸ್ತಿಯಾಗಿದೆ. ಇಲ್ಲಿ ಆಡಳಿತ ಮತ್ತು ಅಭಿವೃದ್ಧಿ ಕ್ಷೇತ್ರದಲ್ಲಿ, ಅಡ್ಮಿನಿಸ್ಟ್ರೇಟಿವ್ ಮತ್ತು ಡೆವಲಪ್ಮೆಂಟ್ ಪ್ಲೇಸಸಲ್ಲಿ ಕೊಡುವಂಥದ್ದು. ಈ ಪ್ರಶಸ್ತಿಯು ತಂತ್ರಜ್ಞಾನ, ಹಣಕಾಸು, ಆರೋಗ್ಯ, ಶಿಕ್ಷಣ, ತಳಮಟ್ಟದ ನಾವೀನ್ಯತೆಗಳನ್ನು ಒಳಗೊಂಡಿದೆ. ಅಫ್ಕೋರ್ಸ್ ಈಗ ಆಡಳಿತ ಅಭಿವೃದ್ಧಿ ಆಗೋದಂದರೆ ಆಲ್ಮೋಸ್ಟ್ ಎಲ್ಲದರಲ್ಲಿ ಇರಬೇಕು. ಟೆಕ್ನಾಲಜಿಯಲ್ಲಿ ಇರಬೇಕು, ಫಿನಾನ್ಷಿಯಲಿ ಇರಬೇಕು, ಹೆಲ್ತ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಅಥವಾ ಇತರೆ ಮೂಲಭೂತ ಸೌಕರ್ಯಗಳು ಅಥವಾ ಸ್ಟಾರ್ಟಪ್ಗಳನ್ನು ಇದು ಮಾಡೋದಕ್ಕೋಸ್ಕರ ಬೇಸಿಕ್ ಥಿಂಗ್ಸ್ ಅಷ್ಟೇ. ಅದೆಲ್ಲ ಏನು ಮಗ್ಗಪ್ ಮಾಡಲೇಬೇಕು, ಕಂಠಪಟ ಮಾಡಲೇಬೇಕು, ಓದಲೇಬೇಕಂತೇನಿಲ್ಲ. ಸೊ ಇಲ್ಲಿ ವಿಶೇಷವಾಗಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಹೊಂದಿರುವಂತಹ ತಂತ್ರಜ್ಞಾನಗಳಿಗೆ ಇಲ್ಲಿ ಆದ್ಯತೆಗಳನ್ನು ನೀಡಲಾಗ್ತದೆ. ಸ್ವಲ್ಪ ಇಂಪಾರ್ಟೆಂಟ್, ವಿಶೇಷವಾಗಿ ಅಂತಲೇ ಒಂದು ಸ್ಟೇಟ್ಮೆಂಟನ್ನು ಬಂದಾಗ ಅದು ಸರಿ ಉತ್ತರ ಆಗಿರ್ತದೆ ಸ್ನೇಹಿತರೆ. ಯಾಕೆ ಇದು ಸುದ್ದಿಯಲ್ಲಿದೆ ಸ್ಕಾಚ್ ಅವಾರ್ಡ್ ಬಗ್ಗೆ, ನಾವು ಯಾಕೆ ಓದಿರಬೇಕು ಅಂತ ಹೇಳೋದಾದರೆ, ಇತ್ತೀಚೆಗೆ ನಮಗೆ ಭಾರತ ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್ ಇದೆ, C.DOT ಅಂತ ಫುಲ್ ಫಾರ್ಮ್ ಕೇಳ್ತಾನೆ. ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಅಂತ ಕರಿತಾ ಬರ್ತೀವಿ. ಇದು C.DOT ಇದೆಯಲ್ಲ, ಈ ಸಂಸ್ಥೆ ಒಂದು ಅಭಿವೃದ್ಧಿಪಡಿಸಿದೆ. ಏನಂದರೆ ಸೇಲ್ ಬ್ರ್ಯಾಂಡ್ ಕಾಸ್ಟ್ ಸೊಲ್ಯೂಷನ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿತ್ತು. ಅದರ ಸಲುವಾಗಿ 104ನೇ ಸ್ಕಾಚ್ ಶೃಂಗಸಭೆಯಲ್ಲಿ ಸ್ಕಾಚ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಭಾರತಕ್ಕೆ ಏನಾದರೂ ಪ್ರಶಸ್ತಿ ದೊರಕಿದೆ ವಿದೇಶದಲ್ಲಿ ಆಗಿರ್ಬೋದು, ಅಥವಾ ಭಾರತದಲ್ಲಿ ಕರ್ನಾಟಕಕ್ಕೆ ವಿಶೇಷವಾಗಿ ಯಾವುದಾದ್ರೂ ಒಂದು ಪ್ರಶಸ್ತಿ ದೊರಕಿದೆ ಅಂದರೆ ಅವು 100% ಪ್ರಶ್ನೆಗಳನ್ನು ಕೇಳ್ತಾನೆ. ಅಥವಾ ಭಾರತ ವ್ಯಕ್ತಿಗಳು ಪ್ರಪಂಚದಲ್ಲಿ ಎಲ್ಲಾದರೂ ಸುದ್ದಿ ಮಾಡಿದರೆ, ಆದ್ಯಂತ ಕರ್ನಾಟಕದ ವ್ಯಕ್ತಿ ಏನಾದರೂ ಸುದ್ದಿ ಮಾಡಿದರೆ ಅಲ್ಲಿ ಪ್ರಶ್ನೆಗಳನ್ನು 100% ಕೇಳ್ತಾ ಬರ್ತಾನೆ. ಕೇರ್ಫುಲ್ಲಾಗಿ ಎಲ್ಲನೂ ಓದಿರ್ಬೇಕು ನೀವು. ಸೊ ಇದು ಭಾರತದವರೇ ನೀಡ್ತಿರುವಂತಹ ಒಂದು ಪ್ರಶಸ್ತಿ ಆಗಿದೆ, ಭಾರತ ಸರ್ಕಾರ ನೀಡುವಂತಹ ಪ್ರಶಸ್ತಿ. ಈ ಸ್ಕಾಚ್ ಅವಾರ್ಡ್ 2025 ಅಥವಾ 104ನೇ ಸ್ಕಾಚ್ ಅವಾರ್ಡ್ ಎಲ್ಲಿ ಜರುಗಿತು ಅಂತ ಪ್ರಶ್ನೆ ಏನಾದರೂ ಕೇಳ್ಬೋದು. ನವದೆಹಲಿಯಲ್ಲಿ ಇದು ಜರುಗಿರ್ತದೆ ಸ್ನೇಹಿತರೆ. ಪ್ರತಿ ವರ್ಷ ನವದೆಹಲಿಯಲ್ಲೇ ಇದು ಜರುಗ್ತಾ ಬರುತ್ತೆ. ಆ ಸ್ಟೇಟ್ಮೆಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಕ್ಕೆ ದೊರಕಿದೆ? C.DOT. ಇದು 1984 ಸ್ಥಾಪನೆ ಆಗಿದೆ. C.DOT ಬಗ್ಗೆ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಹಲವಾರು ಪ್ರಾದೇಶಿಕ ಕಚೇರಿ ಇದೆ. ಬೆಂಗಳೂರಲ್ಲೂ ಸಹ ಪ್ರಾದೇಶಿಕ ಕಚೇರಿಯನ್ನು ಅದು ಒಳಗೊಂಡಿರ್ತದೆ. ಎಕ್ಸಾಂಪಲ್ ಕೇಳ್ಬೋದು, C.DOT ಪ್ರಾದೇಶಿಕ ಕಚೇರಿ ಬೆಂಗಳೂರಿನಲ್ಲೂ ಸಹ ಇದೆ. ಇದರ ಕೇಂದ್ರ ಕಚೇರಿ ನವದೆಹಲಿ
ನವದೆಹಲಿಯಲ್ಲಿದೆ ಅಂತೆಲ್ಲ ನಿಮಗೆ ಕೊಡ್ತಾ ಬರ್ಬೋದು. ಇದು ಏನಕ್ಕೆ ಸಂಬಂಧಪಟ್ಟಿದೆ? ಸಿ ಡಾಟ್ ಅಂದರೆ ಭಾರತ ಸರ್ಕಾರದ ದೂರ ಸಂಪರ್ಕ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಪ್ರಮುಖ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ. ಕಂಪ್ಲೀಟ್ ಆಗಿದು ದೂರ ಸಂಪರ್ಕಕ್ಕೆ ಸಂಬಂಧಪಟ್ಟಿದ್ದು, ಟೆಲಿವಿಷನ್ಗೆ ಸಂಬಂಧಪಟ್ಟಿರುವಂಥದ್ದು ನೆನಪಲ್ಲಿಟ್ಕೋಬೇಕಾಗ್ತದೆ ಸ್ನೇಹಿತರೆ. ಟೆಲಿಫೋನ್ಗೆ ಸಂಬಂಧಪಟ್ಟಿರುವಂಥದ್ದು. ಎಕ್ಸಾಮ್ ದೃಷ್ಟಿಯಿಂದ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾ ಬರ್ತಾನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಸೊ ಅವಾರ್ಡು ಸಿ ಡಾಟ್ಗೆ ಡೈರೆಕ್ಟಾಗಿ ಕೇಳಿದರೆ ಒಂದೇ ಅವಳಲ್ಲಿ ಕೇಳ್ಬೋದು. ಸಿ ಡಾಟ್ ಸಂಸ್ಥೆ ಅದ್ರ ಫುಲ್ ಫಾರ್ಮ್ ಕೇಳ್ಬೋದು, ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಕೇಂದ್ರ ಕಚೇರಿ ಅಂತ ಕೇಳ್ಬೋದು, ಎಲ್ಲಿ ಸಭೆ ಜರುಗಿತು ಅಂತ ಪ್ರಶ್ನೆ ಕೇಳ್ಬೋದು. ಎಸ್, ನೆಕ್ಸ್ಟ್ 360 ಆ್ಯಂಗಲಲ್ಲಿ ಓದುವಂತಹ ಪ್ರಶ್ನೆ ಇದಾಗಿರ್ತದೆ. ಓಕೆ, ಇದ್ರ ಬಗ್ಗೆ 360 ಓದ್ಕೊಳ್ಳಿ. 100% ಯಾವ ರೀತಿ ಬೇಕಾದ್ರೆ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇತ್ತೀಚೆಗೆ ಟೈಲರ್ ಪ್ರಶಸ್ತಿಯನ್ನು ನೀಡಲಾಗಿದೆ. 2025ನೇ ಸಾಲಿನ ಒಂದು ಟೈಲರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಟೈಲರ್ ಪ್ರಶಸ್ತಿ ಏನಕ್ಕೆ ನೀಡ್ತಾರೆ, ಎಷ್ಟರ ಸ್ಥಾಪನೆ ಆಯಿತು, ಇದರ ಮೊತ್ತ ಏನು, ಮತ್ತು ಇದು ಯಾರು ನೀಡ್ತಾರೆ, ಎಲ್ಲಿ ನೀಡ್ತಾರೆ ಅಂತಲೂ ಸಹ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. PC ಗೆ ಆಗಿರ್ಬೋದು, PSಗೆ ಆಗಿರ್ಬೋದು, KSಗೆ ಆಗಿರ್ಬೋದು. 100% ಇದ್ರ ಬಗ್ಗೆ ಡೀಟೇಲ್ಡಾಗಿ ಓದ್ಕೊಳ್ಳಿ. 1973ರಲ್ಲಿ ಜಾನ್ ಅಂಡ್ ಅಲಿಸ್ ಟೈಲರ್ ಎಂಬಾತರು ಈ ಪ್ರಶಸ್ತಿಯನ್ನು ಸ್ಥಾಪನೆಯನ್ನು ಮಾಡ್ತಾ ಬರ್ತಾರೆ. ಟೈಲರ್ ಪ್ರಶಸ್ತಿ ವಿಜ್ಞಾನಕ್ಕೆ ಅಂದರೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಹಾಗಾಗಿ ಇದನ್ನು ಪರಿಸರ ವಿಜ್ಞಾನದ ನೊಬೆಲ್ ಪ್ರಶಸ್ತಿ ಎಂದೇ ನಾವು ಕರೀತಾ ಬರ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಈ ಪ್ರಶಸ್ತಿ ಎಷ್ಟು ಅಮೌಂಟನ್ನು ಒಳಗೊಂಡಿದೆ ಅನ್ನೋದು ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. 2.5 ಲಕ್ಷ ಅಮೇರಿಕನ್ ಡಾಲರ್. ನೋಡಿ, $1 ನಮಗೆ 80, 85 ರೂಪಾಯಿ, 88 ರೂಪಾಯಿ ಈ ರೀತಿ ಚೇಂಜಸ್ ಆಗ್ತಾ ಇರುತ್ತೆ. ಆಗಾಗ ಅವ್ರು ಕೊಡ್ತಿರೋದು 2.5 ಲಕ್ಷ ಅಮೇರಿಕನ್ ಡಾಲರ್ ನಗದು ಮತ್ತು ಪದಕವನ್ನು ಒಳಗೊಂಡಿರ್ತದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇಲ್ಲಿ ನಮಗೆ ಯಾರು ನೀಡ್ತಾರೆ? ಅಮೆರಿಕದ ಸದರ್ನ್ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಕ್ಯಾಲಿಫೋರ್ನಿಯಾದಲ್ಲಿರುವಂತಹ ಒಂದು ಸದರ್ನ್ ವಿಶ್ವವಿದ್ಯಾಲಯ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಇತ್ತೀಚೆಗೆ ಯಾರಿಗೆ ಲಭಿಸಿದೆ ಅಂತ ಪ್ರಶ್ನೆಯನ್ನು ನಿಮಗೆ ಕೇಳ್ತಾನೆ. ಅಮೆರಿಕದ ಟೋಬಿ ಕಿಯರ್ಸ್ ಅವರು ಭೂಗತ ಶಿಲೀಂಧ್ರ ಜಾಲಗಳಂದರೆ ಅಂಡರ್ಗ್ರೌಂಡ್ ಫಂಗಲ್ ನೆಟ್ವರ್ಕ್ಸ್ ಅಂತ ಏನು ಕರಿತೀವಿ, ಮತ್ತು ಹವಾಮಾನ ನಿಯಂತ್ರಣದಲ್ಲಿ ಅವುಗಳ ಪಾತ್ರದ ಬಗ್ಗೆ ನಡೆಸಿದ ಸಂಶೋಧನೆಗಾಗಿ 2025 ಟೈಲರ್ ಪರಿಸರ ಸಾಧನೆಗೆ ಈ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ ಸ್ನೇಹಿತರೆ. ಯಾರಿಗೆ ನೀಡಲಾಗಿದೆ? ಟೋಬಿ ಕಿಯರ್ಸ್. ಯಾವ ದೇಶದವರು? ಅಮೆರಿಕ ದೇಶದವರು. ಓದ್ಬೇಕ್ರಿ, ಹಿಂಗೆ ಓದ್ಬೇಕು ನೀವು. ಟೋಬಿ ಕಿಯರ್ಸ್ ಅಮೆರಿಕ ದೇಶದವರು. ಯಾವುದಕ್ಕೆ ದೊರೆತಿದೆ ನಮಗೆ? ಅಂಡರ್ಗ್ರೌಂಡ್ ಫಂಗಲ್ ನೆಟ್ವರ್ಕ್ ಅಂದರೆ ಶಿಲೀಂಧ್ರಗಳು ಅನ್ನೋ ಒಂದು ಪದವನ್ನು ನೆನ್ಪಿಟ್ಕೊಳ್ಳಿ. ಭೂಗತ ಶಿಲೀಂಧ್ರಗಳ ಜಾಲ, ಹವಾಮಾನ ನಿಯಂತ್ರಣದಲ್ಲಿ ಪಾತ್ರವನ್ನು ಇವರು ಸಂಶೋಧನೆ ಮಾಡಿದ್ದಾರೆ. ಹಾಗಾಗಿ ಈ ಪ್ರಶಸ್ತಿ ಅವರಿಗೆ ನೀಡಲಾಗಿದೆ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್, ನೆನಪಲ್ಲಿ ಇರಲೇಬೇಕು. ಹಾಗಾದರೆ ಟೈಲರ್ ಪ್ರಶಸ್ತಿ ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ಭಾರತೀಯರಿಗೆ ಯಾರಿಗಾನ ಆ ಪ್ರಶಸ್ತಿ ದೊರಕಿದೆ ಅಂತಲೂ ಸಹ ನೀವು ಮಾಹಿತಿಯನ್ನು ಕಂಪಲ್ಸರಿ ತಿಳ್ಕೊಂಡಿರಲೇಬೇಕಾಗ್ತದೆ. ಫಸ್ಟು ಯಾರಿಗೆ ಟೈಲರ್ ಪ್ರಶಸ್ತಿ ದೊರಕಿದ್ದು ಅಂತ ಕೇಳ್ಬೋದು. MS ಸ್ವಾಮಿನಾಥನ್ 1992ರಲ್ಲಿ ಇವರಿಗೆ ದೊರಕಿರುತ್ತೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ನಾವು ಇವ್ರನ್ನ ಕರಿತೀವಿ. ಇನ್ನು ಮಾಧವ ಗಾಡ್ಗೀಳ್ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ವರದಿ ನೀಡಿದಂತಹ ವ್ಯಕ್ತಿ ಆಗಿರ್ತಾರೆ. ಸೊ ಪಶ್ಚಿಮ ಘಟ್ಟಗಳ ಬಗ್ಗೆ ಸಂಪೂರ್ಣವಾಗಿ ನೀವು ಓದ್ಕೋಬೇಕು. ಅವುಗಳಿಗೆ ಸಂಬಂಧಪಟ್ಟಂಥ ಸಮಿತಿಗಳು ಯಾವೆಲ್ಲ ಇದ್ವು, ಎಷ್ಟು ರಚನೆ ಆಯಿತು, ಯಾವುದು ಏನು ವರದಿ ಕೊಡ್ತು ಅಂತ ಹೇಳ್ಬಿಟ್ಟು ಕರ್ನಾಟಕ ಜಿಯೋಗ್ರಫಿಲಿ ಸಂಪೂರ್ಣ ಮಾಹಿತಿ ಓದ್ಕೊಳ್ಳಿ. ಇನ್ನೊಬ್ಬರು ಪವನ್ ಸುಖದೇವ್ ಅಂತ ಬರ್ತಾರೆ. ಇವರು ಒಂದು ಗ್ರೀನ್ ಎಕಾನಮಿ ಅಂತ ಬರುತ್ತೆ. ಸೊ ಡೆಫಿನೇಷನ್ ತಿಳ್ಕೊಬೇಕು ನೀವು. ಗ್ರೀನ್ ಎಕಾನಮಿ ಅಂದರೆ ಏನು ಅಂತ ಪ್ರಶ್ನೆ ಕೇಳ್ತಾನೆ. ಗ್ರೀನ್ ಎಕಾನಮಿ ಅಂದರೆ ಏನು, ಎಕಾನಮಿ ಟೈಪ್ಸ್ಗಳ ಬಗ್ಗೆ ನಿಮಗೆ KA ಡಿಪಾರ್ಟ್ಮೆಂಟ್ ಪ್ರಶ್ನೆಯನ್ನು ಕೇಳ್ತಾನೆ. ಗ್ರೀನ್ ಎಕಾನಮಿ ಕುರಿತಾದ ಸಂಶೋಧನೆಗಾಗಿ ಈ ಪ್ರಶಸ್ತಿ ಅವರಿಗೆ ಲಭಿಸಿತ್ತು ಸ್ನೇಹಿತರೆ. ಮತ್ತು ನಮಗೆ ಏನು UNEP ಅಂತ ಕರಿತೀವಲ್ಲ, ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ, ಯುನೈಟೆಡ್ ನೇಷನ್ ಎನ್ವೈರ್ನಮೆಂಟ್ ಪ್ರೋಗ್ರಾಮ್ ಅಂತ ನಾವು ಕರಿತಾ ಬರ್ತೀವಲ್ಲ, ಇದರ ರಾಯಭಾರಿಯಾಗೂ ಸಹ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪವನ್ ಸುಖದೇವನ್ನರು ನೆನಪಲ್ಲಿಟ್ಕೊಂಡಿರಬೇಕಾಗ್ತದೆ. ಅದಕ್ಕೂ ಸಹ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಟೋಬಿ ಕಿಯರ್ಸ್ ಅಂತ ಬಂದಾಗ ನಮಗೆ ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಓದಿರಲೇಬೇಕಾಗ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಬರೋದು ಇನ್ನೂ ಮತ್ತೆ ಸ್ಟೇಟ್ಮೆಂಟ್ ವೈಸ್ ಕೇಳುವಂತಹ ಒಂದು ಕರೆಂಟ್ ಅಫೇರ್ಸು. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಯೋಜನೆ ಅಂತ ನಾವು ಕರಿತಾ ಬರ್ತೀವಿ. ಸೊ ಈ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಯೋಜನೆ ಬಗ್ಗೆ ಯಾವ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಈ ಪ್ರಶಸ್ತಿ ನಮಗೆ ಯಾರು ನೀಡ್ತಾರೆ? ಪ್ರತಿ ವರ್ಷ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ನಮಗೆ ಇತ್ತೀಚೆಗೆ ನೀಡಲಾಗ್ತದೆ. ಯಾರು ರಾಷ್ಟ್ರಪತಿ ಇರ್ತಾರೆ ಅವರಿಂದ ಇದನ್ನು ಪ್ರದಾನ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಬಟ್ ಈ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಭಾರತದಲ್ಲಿ ಮಕ್ಕಳಿಗೆ ನೀಡುವಂತಹ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾಗಿರ್ತವೆ. ಯಾವ ಇಲಾಖೆ ಈ ಪ್ರಶಸ್ತಿಯನ್ನು ಆಯೋಜನೆ ಮಾಡುತ್ತದೆ? ಆಲ್ಮೋಸ್ಟ್ ಮಹಿಳಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಿದೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯನೇ ಇದನ್ನು ನೀಡ್ತಾ ಬರ್ತಾರೆ. ಬಟ್ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವವರು ಯಾರು ಅಂತ ನಿಮಗೆ ಸ್ಟೇಟ್ಮೆಂಟಲ್ಲಿ ಪ್ರಶ್ನೆ ಕೇಳ್ತಾ ಬರ್ತಾರೆ. ನಮ್ಮ ಭಾರತದ ರಾಷ್ಟ್ರಪತಿಗಳು ಯಾರು ಇರ್ತಾರೆ? ಪ್ರಸ್ತುತ ದ್ರೌಪದಿ ಮುರ್ಮು ಅವರಿದ್ದಾರೆ, ಅವ್ರು ಕೊಟ್ಟಿರ್ತಾರೆ. ದ್ರೌಪದಿ ಮುರ್ಮು ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಓದ್ಕೊಳ್ಳಿ. ಅವರು ಯಾವ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಿದ್ದು, ಎಷ್ಟನೇ ರಾಷ್ಟ್ರಪತಿಯವರಾಗಿದ್ದಾರೆ, ಯಾವ ಒಂದು ರಾಜ್ಯಕ್ಕೆ ಅವರು ಸಂಬಂಧಪಟ್ಟಿದ್ದರು, ಅವರು ಇದುವರೆಗೆ ಕಾರ್ಯಗಳನ್ನು ಏನೆಲ್ಲ ಮಾಡಿದ್ದಾರೆ ಅಂತಲೂ ಸಹ ನಿಮಗೆ ಎಕ್ಸಾಮಲ್ಲಿ GK ಥರ ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು. ಸೊ ಈ ರಾಷ್ಟ್ರೀಯ
ಒಂದು ಬಾಲ ಪುರಸ್ಕಾರ ಪ್ರಶಸ್ತಿಗೆ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರಬೇಕು, ಅರ್ಹತೆ ಏನಿರಬೇಕು, 5ರಿಂದ 18 ವರ್ಷದೊಳಗಿನ ಭಾರತದಲ್ಲಿ ವಾಸಿಸುತ್ತಿರುವಂತಹ ಸ್ಟೇಟ್ಮೆಂಟ್ ಇಂಪಾರ್ಟೆಂಟು, ಭಾರತದಲ್ಲೇ ಇರಬೇಕು, ಅವರು ಭಾರತದಲ್ಲೇ ವಾಸಿಸುತ್ತಿರುವಂತಹ ಭಾರತೀಯ ನಾಗರಿಕರಿಗೆ ಮಾತ್ರ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಸ್ಟೇಟ್ಮೆಂಟ್ ಬದಲಾವಣೆ ಮಾಡ್ಬೋದು ಇಲ್ಲಿ, ಇದು ವಿದೇಶಿಗರಲ್ಲಿ ಭಾರತೀಯರು ಏನಿದ್ರೆ ಅವರಿಗೆ ನೀಡಲಾಗ್ತದೆ, ಈ ರೀತಿ ಸ್ಟೇಟ್ಮೆಂಟನ್ನು ಕೊಡ್ತಾ ಬರ್ತಾನೆ, ಅದು ರಾಂಗ್ ಆಗಿರ್ತದೆ. ಒಟ್ಟು 6 ವಿಭಾಗಗಳಿಗೆ ಈ ಪ್ರಶಸ್ತಿಯನ್ನು ನೀಡ್ತಾ ಬರ್ತಾರೆ. ಪ್ರಧಾನಮಂತ್ರಿ ಬಾಲ ಪುರಸ್ಕಾರ 6 ಇದಕ್ಕೆ ನಾವೀನ್ಯತೆ, ಸಮಾಜ ಸೇವೆ, ಪಾಂಡಿತ್ಯ, ಕ್ರೀಡೆ, ಕಲೆ, ಸಂಸ್ಕೃತಿ, ಸಾಹಸಕ್ಕೆ ನೀಡ್ತಾ ಬರ್ತಾರೆ ಸ್ನೇಹಿತರೆ. 6 ಅನ್ನೋದಿಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಪ್ರಶಸ್ತಿ ವಿವರ. ಇಲ್ಲಿ ಒಂದು ಪದಕವನ್ನು ನೀಡ್ತಾ ಬರ್ತಾರೆ, ಪ್ರಶಸ್ತಿ ಪತ್ರವನ್ನು ನೀಡ್ತಾ ಬರ್ತಾರೆ. ಇತ್ತೀಚೆಗೆ 1 ಲಕ್ಷ ನಗದು ಬಹುಮಾನವನ್ನು ಇಲ್ಲಿ ರದ್ದುಗೊಳಿಸಲಾಗಿದೆ ಸ್ನೇಹಿತರೆ. ಇತ್ತೀಚೆಗೆ ಮುಂದೆ 1 ಲಕ್ಷ ಅಮೌಂಟನ್ನು ಕೊಡ್ತಿದ್ರು, ಬಟ್ ಅದನ್ನು ರದ್ದುಗೊಳಿಸಲಾಗಿದೆ. ಜಸ್ಟ್ ಒಂದು ಪದಕ, ಒಂದು ಪ್ರಮಾಣ ಪತ್ರ, ಒಂದು ಪ್ರಶಸ್ತಿಯನ್ನು ನೀಡ್ತಾ ಬರ್ತಾರೆ. 2026ರಲ್ಲಿ ಎಷ್ಟು ಜನಕ್ಕೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅನ್ನೋದ್ರ ಮೇಲೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು. 2026ನೇ ಸಾಲಿನ ದೇಶದಾದ್ಯಂತ ಒಟ್ಟು 20 ಮಕ್ಕಳಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಆ 20ರಲ್ಲಿ 11 ಜನ ಬಾಯ್ಸಿಗೆ ನೀಡಲಾಗಿದೆ, 9 ಜನ ಗರ್ಲ್ಸ್ಗೆ ನೀಡಲಾಗಿದೆ ಸ್ನೇಹಿತರೆ. ಎಷ್ಟು ವರ್ಷ? 5ರಿಂದ 18 ವರ್ಷ ಅನ್ನೋದು ಇಲ್ಲಿ ಇಂಪಾರ್ಟೆಂಟು, ನೆನಪಲ್ಲಿರಬೇಕಾಗ್ತದೆ. ಸೊ ಆ 2026ರಲ್ಲಿ ಅಷ್ಟೋ ಜನಕ್ಕೆ ಕೊಟ್ಟಿದ್ದು ಎಲ್ಲರದ್ದು ಹೆಸರು ನೆನಪಿಟ್ಕೋಬೇಕಂತಿಲ್ಲ, ಫೇಮಸ್ ವ್ಯಕ್ತಿಗಳು ಕೇಳ್ತಾ ಬರ್ತಾನೆ. ವೈಭವ್ ಸೂರ್ಯವಂಶಿ, ಕ್ರಿಕೆಟ್ ಎಲ್ರಿಗೂ ಸಹ ಗೊತ್ತು, ರಾಜಸ್ಥಾನ್ ರಾಯಲ್ಸಲ್ಲಿ ಓಪನರ್ ಆಗಿರ್ತಾರೆ, ಎಲ್ರಿಗೂ ಸಹ ಗೊತ್ತು. ಆಲ್ಮೋಸ್ಟ್ IPL ಪ್ರಶಸ್ತಿಗಳು ಎಲ್ಲ ಇವರಿಗೆ ಲಭಿಸಿದೆ ಅನ್ನೋದು ನೀವೆಲ್ಲ ಓದಿರ್ತೀರಾ. ಸೊ ನೆಕ್ಸ್ಟ್ ದಿನಿಧಿ ದೇಶಿಂಗು, ಈಜುಗಾರ್ತಿ. ಯಾಕೆ ಇವ್ರ ಬಗ್ಗೆ ಕೊಟ್ಟಿದ್ದೀನಿ ಅಂದರೆ, ಇವರು ಕರ್ನಾಟಕದ ಬೆಂಗಳೂರಿನವರು, ಭಾರತದ ಅತ್ಯಂತ ಕಿರಿಯ ಕ್ರೀಡಾಪಟು ಎಂಬ ಹೆಗ್ಗಳಿಕ ಪಾತ್ರಕ್ಕೆ ಇವರು ಹೆಸರುವಾಸಿ ಆಗಿದ್ದಾರೆ ಸ್ನೇಹಿತರೆ. ಈಕೆ ಜಸ್ಟ್ 15 ವರ್ಷದ ಈಜುಗಾರ್ತಿ ಆಗಿರ್ತಾಳೆ, 15 ವರ್ಷದ ಈಜುಗಾರ್ತಿ, ಕರ್ನಾಟಕದ ಒಂದು ಬೆಂಗಳೂರಿನವರಾಗಿರ್ತಾರೆ. ಇವರು ಏನಂತ ಆಗಿದೆ, ಭಾರತದ ಅತ್ಯಂತ ಕಿರಿಯ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರವನ್ನು ವಹಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಮಹಿಳಾ ಕ್ರೀಡಾಪಟು, ನೆನಪಲ್ಲಿರಬೇಕಾಗ್ತದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾ ಬರ್ಬೋದು ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದ್ರಿಂದ. ಸೊ ನೆಕ್ಸ್ಟ್ ಬರೋದು ನಮಗೆ ಇಷ್ಟು ಸಹ ಓದ್ಕೊಂಡಿರಬೇಕು. ಪ್ರಶಸ್ತಿ ವಿಶೇಷತೆಗಳನ್ನು ಯಾರು ನೀಡ್ತಾರೆ, ಯಾವ ಸಂಸ್ಥೆ ನೀಡುತ್ತೆ, ಎಷ್ಟು ವಿಭಾಗಕ್ಕೆ ನೀಡುತ್ತೆ, ಯಾರಿಗೆ ಲಭಿಸಿದೆ ಅಂತ ನೆನ್ಪಿಟ್ಕೋಬೇಕಾಗುತ್ತದೆ. ಇತ್ತೀಚೆಗೆ ಎಷ್ಟು ಜನಕ್ಕೆ ಲಭಿಸಿದೆ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಜಸ್ಟ್ ಒನ್ ವರ್ಡಲ್ಲೇ ಕೇಳ್ತಾ ಬರ್ತಾನೆ. IEE ಅಥವಾ IEEE ಅಂತ ಕರಿತೀವಿ. IEEE ಮೆಡಲ್ ಆಫ್ ಆನರ್ 2026 ಯಾರಿಗೆ ಲಭಿಸಿದೆ ಅಂತ ಡೈರೆಕ್ಟ್ ಪ್ರಶ್ನೆ ಕೇಳ್ತಾನೆ. ಜೇನ್ಸನ್ ಹುವಾಂಗ್ ಅವರಿಗೆ ಲಭಿಸಿದೆ. ಅವರು ಯಾವ ಕಂಪ್ನಿಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದರೆ CEO ಆಗಿರ್ತಾರೆ. ಯಾವ ಕಂಪನಿಯ ಒಂದು CEO ಅಂತ ಕೇಳಿದರೆ NVIDIA ಅಥವಾ NVIDIA ಎಂಬುದಕ್ಕೆ ಸಂಬಂಧಪಟ್ಟಿದ್ದು IEEE ಮೆಡಲ್ ಆಫ್ ಆನರ್ 2026 ಪ್ರಶಸ್ತಿಯನ್ನು ನೀಡಲಾಗ್ತದೆ. ಯಾವ ಕ್ಷೇತ್ರಕ್ಕೆ ಅಂತ ಕೇಳಿದರೆ ಇಂಜಿನಿಯರಿಂಗ್. ಇಲ್ಲಿ ನೋಡಿ, ತೋರಿಸ್ತಾ ಇದೆಯಲ್ಲ, ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ನೀಡುವಂತಹ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಇದು ಸಹ ಒಂದಾಗಿದೆ. ಜಸ್ಟ್ ಇದನ್ನು ಕೇಳೋದಿಲ್ಲ, ಬಟ್ ಒಮ್ಮೆ ಓದಿರಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಬರೋದು ಮೋಸ್ಟ್ ಇಂಪಾರ್ಟೆಂಟು. ಯಾವುದೇ ಮುಖ್ಯಮಂತ್ರಿಗೆ ಒಂದು ಅವಾರ್ಡ್ ದೊಡ್ತಿದ್ರೆ, ಅಥವಾ ಯಾವುದೇ ಮುಖ್ಯಮಂತ್ರಿ ರಿಚ್ ಆಗಿದ್ರೆ, ಯಾವುದಾದ್ರೂ ಮುಖ್ಯಮಂತ್ರಿ ದಾಖಲೆಯನ್ನು ಮುರಿದಿದ್ರೆ, ಅತಿ ಹೆಚ್ಚು ಕಾಲ ಆಳ್ವಿಕೆ ಮಾಡಿ, ಅಥವಾ ಯಾವುದಾದ್ರೂ ಮುಖ್ಯಮಂತ್ರಿ ಕಿರಿಯ ಮುಖ್ಯಮಂತ್ರಿ ಆಗಿದ್ದರೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅಂಥ ಟಾಪಿಕ್ ಮೇಲೆ ನೀವು ಅತಿ ಹೆಚ್ಚಾಗಿ ಮುಂಬರುವಂಥ ಎಕ್ಸಾಮ್ಗಳಲ್ಲಿ ಫೋಕಸ್ ಮಾಡ್ತಾ ಇರಬೇಕು ಸ್ನೇಹಿತರೆ. ಒಂದು ಕೆಂಜೆಟ್ಟೋ ಗೌರವ ಪ್ರಶಸ್ತಿ ಅಂತ ಒಂದು ಬರುತ್ತೆ. ಇದು ನಮಗೆ ಕೆಂಜುಟ್ಸು ಅಂತ ಬರುತ್ತೆ. ಸೊ ಕೆಂಜುಟ್ಸು ಅನ್ನೋದು ನಮಗೆ ಜಪಾನ್ ದೇಶದ ಒಂದು ಗೌರವ ಪ್ರಶಸ್ತಿ ಆಗಿರ್ತದೆ. ಇತ್ತೀಚೆಗೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಇದ್ದಾರಲ್ಲ, ಯಾರು, ನಮ್ಮ ಖ್ಯಾತ ನಟ ಪವನ್ ಕಲ್ಯಾಣ್ ಅವರಿಗೆ ಈ ಜಪಾನ್ನ ಪ್ರಶಸ್ತಿ ನೀಡಲಾಗಿದೆ ಸ್ನೇಹಿತರೆ. ನಮಗೆ ಕೆಂಜುಟ್ಸು ಅಂತ ಕರಿತಾ ಬರ್ತೀವಿ, ಓಕೆ. ಕೆಂಜುಟ್ಸು ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಎಕ್ಸಾಮಲ್ಲಿ ಕೇಳ್ಬೋದು. ನಿಮಗೆ ಯಾವ ರೀತಿ ಬೇಕಾದರೂ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು. ಕೆಂಜುಟ್ಸು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶಸ್ತಿ ಆಗಿರುತ್ತೆ, ಅದು ಯಾವ ದೇಶಕ್ಕೆ ಸಂಬಂಧಪಟ್ಟಂತಹ ಪ್ರಶಸ್ತಿ ಆಗಿದೆ, ಇತ್ತೀಚೆಗೆ ಯಾರಿಗೆ ಲಭಿಸಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಪವನ್ ಕಲ್ಯಾಣ್ ಅವರಿಗೆ ಲಭಿಸಿದೆ. ಇದು ಯಾವ ದೇಶದ? ಜಪಾನ್ ದೇಶದ ಒಂದು ಪ್ರಾಚೀನ ಸಮರ ಕಲೆ ಆಗಿರ್ತದೆ. ಕೆಂಜುಟ್ಸು ಕ್ಷೇತ್ರಕ್ಕೆ ಅಧಿಕೃತವಾಗಿ ಆಯ್ಕೆಯಾದಂತಹ ಮೊದಲ ಭಾರತೀಯ ಎಂಬ ಐತಿಹಾಸಿಕ ಪಾತ್ರಕ್ಕೆ ಇವರು ನಾನು ಹೇಳಿದ್ನಲ್ಲಾಗಲೇ, ಪ್ರಪಂಚದಲ್ಲಿ ಭಾರತದಲ್ಲಿ ಯಾರು ಸುದ್ದಿ ಮಾಡಿದ್ದಾರೆ ಅಂದರೆ ಅದು 100% ಪ್ರಶ್ನೆ ಆಗುತ್ತೆ. ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಅದು ಕೇಳ್ತಾನೆ ಬಿಡ್ತಾನೆ ಇಲ್ಲ ಗೊತ್ತಿಲ್ಲ, ಓದೋದಂತೂ ಕಂಪಲ್ಸರಿ ಓದಿರಬೇಕು ನೀವು. ಈ ಕೆಂಜುಟ್ಸು ತರಬೇತಿ ಮತ್ತು ಗೌರವಗಳು ಜಪಾನ್ ದೇಶದವರಿಗೆ ಮಾತ್ರ ಸೀಮಿತವಾಗಿತ್ತು ಸ್ನೇಹಿತರೆ. ಅದಕ್ಕೆ ಇದು ಸುದ್ದಿಯಲ್ಲಿದೆ. ಬಟ್ ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ಭಾರತೀಯರಿಗೆ ಲಭಿಸಿದೆ. ಅದು ಜಪಾನ್ ಬಿಟ್ಟು ಬೇರೆ ದೇಶದವರಿಗೆ ನೀಡಿದ್ದು ಇದೇ ಆಗಿರ್ತದೆ ಸ್ನೇಹಿತರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರ್ತದೆ ಸ್ಟೇಟ್ಮೆಂಟು, ನೆನಪಲ್ಲಿರಬೇಕು. ಇದ್ರ ಬಗ್ಗೆ ಜಪಾನಿನ ಐತಿಹಾಸಿಕ ಸಮುರಾಯ್ ಯೋಧರು ಅಭ್ಯಾಸ ಮಾಡುತ್ತಿದ್ದಂತಹ ಒಂದು ಶ್ರೇಷ್ಠ ಕಲೆನ ನಾವು ಕೆಂಜುಟ್ಸು ಅಂತ ಕರಿತೀವಿ. ಕೆಂಜುಟ್ಸು ತರಬೇತಿ ಅನ್ನೋದು ಜಪಾನ್ ಐತಿಹಾಸಿಕ ಸಮುರಾಯ್ ಯೋಧರು ಅಭ್ಯಾಸ ಮಾಡುತ್ತಿದ್ದಂತಹ ಒಂದು ಶ್ರೇಷ್ಠ ಕಲೆ ಆಗಿರ್ತದೆ. ಹಾಗಾಗಿ ಅದು ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರಲೇಬೇಕಾಗ್ತದೆ. ಈ ಕಲೆ ಶಿಸ್ತು, ನಿಖರತೆ, ಮಾನಸಿಕ ಸಮತೋಲನ, ಉನ್ನತ ನೈತಿಕ ನಡತೆಯ ಬಗ್ಗೆ ಒತ್ತನ್ನು ನೀಡ್ತಾ ಬರುತ್ತೆ. ಅದಕ್ಕೆ ಕಾಮನ್, ಅದ್ರ ಬಗ್ಗೆ ಏನು ಕೇಳೋದಿಲ್ಲ. ಸೊ ನೆಕ್ಸ್ಟ್ ಬರೋದು ತುಂಬ ಸಿಂಪಲ್. ಇವೆಲ್ಲ ಡೈರೆಕ್ಟ್ ಒಂದು ವರ್ಡಲ್ಲೇ ನೆನಪಿಟ್ಕೊಳ್ಳಿ, ಎಲ್ಲನೂ ಓದಬೇಕಂತೇನಿಲ್ಲ. ಶ್ರೀನಿವಾಸ್ ಡೆಂಪೋ ಅವರಿಗೆ ಇಟಲಿ ಉನ್ನತಿ ಗೌರವ ಪ್ರಶಸ್ತಿ ಲಭಿಸಿದೆ. ಇಟಲಿ ಉನ್ನತ ಗೌರವ ಪ್ರಶಸ್ತಿ ಯಾವುದಂತ ಕೇಳ್ತಾನೆ. ಕೆವಾಲಿಯರ್ ಡೆಲ್ ಆರ್ಡಿನೆ ಡೆಲ್ಲಾ
ಸ್ಪೆಲ್ವಾಡಿ ಇಟಾಲಿಯಾ ಅಂತ ಒಂದು ಪ್ರಶಸ್ತಿ ಬರ್ತದೆ ಸ್ನೇಹಿತರೆ. ಇದ್ರ ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು. ಈ ಕೆವಾಲಿಯರ್ ಡೆಲ್ ಆರ್ಡಿನೆ ಡೆಲ್ಲಾ ಸ್ಟೆಲ್ಲಾ ಡಿ ಇಟಾಲಿಯಾ ಎಂಬ ಪ್ರಶಸ್ತಿ ಈ ಕೆಳಗಿನ ಯಾರಿಗೆ? ಎಕ್ಸಾಮ್ನರಿಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ ಅನ್ಸುತ್ತೆ. ಇಷ್ಟು ದೊಡ್ಡದು ಯಾಕೆ ಟೈಪ್ ಮಾಡೋದು, ಬೇರೆ ಪ್ರಶ್ನೆ ಕೊಟ್ಬಿಡೋಣ ಅಂತ ಕೊಟ್ಟರು ಕೊಡ್ಬೋದು, ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಸೊ ಯಾವುದಕ್ಕೂ ಓದಂಥ ಕರ್ತವ್ಯ ನಮ್ಮದು. ಇಲ್ಲಿ ಇಟಾಲಿಯಾ ಅಂತ ಒಂದು ಆಲ್ರೆಡಿ ವರ್ಡ್ ಇಲ್ಲಿದೆ. ಸೊ ಶ್ರೀನಿವಾಸ್ ಡೆಂಪೋ ಅವರಿಗೆ ಪ್ರಶಸ್ತಿ ನೀಡಿದೆ. ತುಂಬ ಸಿಂಪಲ್ಲು, ಇಲ್ಲೂ ಸಹ ಡಿ ಇದೆ, ಇಲ್ಲೂ ಸಹ ಡಿ ಇದೆ, ಡೆಂಪೋ ಅಂತ ನೆನ್ಪಿಟ್ಕೊಳ್ಳಿ. ಶ್ರೀನಿವಾಸ್ ಡೆಂಪೋ ಅಂತ ನಿಮಗೆ ಆಪ್ಷನ್ ಇತ್ತಂದರೆ ಅದು ಉತ್ತರ ಸರಿಯಾಗಿರ್ತದೆ. ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು? ಇಟಲಿ ದೇಶಕ್ಕೆ ಸಂಬಂಧಪಟ್ಟಿರೋದು. ಭಾರತದಲ್ಲಿರುವಂತಹ ಇಟಾಲಿಯನ್ ನಾಗರಿಕರಿಗೆ ಬೆಂಬಲ ನೀಡಿದ್ದಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿರ್ತಾರೆ. ಅದನ್ನು ಸಹ ಇಂಪಾರ್ಟೆಂಟು. ನೆಕ್ಸ್ಟ್ ಎಗೇನ್ ಮೋಸ್ಟ್ ಇಂಪಾರ್ಟೆಂಟ್, ಒಂದು ಸಿಂಪಲ್ಲು ಒಂದು ಸ್ಟೇಟ್ಮೆಂಟ್ ಥರ ತೊಗೊಳ್ತಾ ಬಂದಿದ್ದೀನಿ. ನೀವು ಅದೇ ರೀತಿ ಓದ್ತಾ ಬರಬೇಕು, ಓದೋಕ್ಕೂ ಬೋರ್ ಆಗಬಾರ್ದು ನಿಮಗೆ. ಸೊ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ 2025 100ಕ್ಕೆ 100% ಪ್ರಶ್ನೆ ಆಗುತ್ತೆ ಮುಂಬರುವಂಥ ಎಕ್ಸಾಮ್ಗಳಲ್ಲಿ. ಆಲ್ರೆಡಿ ಪ್ರಶ್ನೆಗಳು ಕೇಳಿದರೆ ಇದ್ರ ಬಗ್ಗೆ, ಮುಂದೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ನೀವು ಸ್ಟ್ಯಾಟಿಕ್ ಜಿಕೆಯನ್ನು ಸಹ ಇಲ್ಲಿ ಓದಿರಲೇಬೇಕಾಗ್ತದೆ. ಸೊ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಸ್ಥಾಪನೆ ಆದಂತಹ ವರ್ಷ 1986ರಲ್ಲಿ ಇದು ಸ್ಥಾಪನೆ ಆಗಿರ್ತದೆ ಸ್ನೇಹಿತರೆ. ಸೊ ಇದು ನಮಗೆ ಸ್ಥಾಪನೆ ಆಗಿದ್ದು 1985ರಲ್ಲಿ. ಮೊದಲನೇ ಪ್ರಶಸ್ತಿ ದೊರಕಿದ್ದು ಅಥವಾ ಸ್ಥಾಪನೆ ಮಾಡಿದ್ದು ಅಧಿಕೃತವಾಗಿ ಅಂತ ಕೇಳಿದಾಗ 1986 ಆಗಿರ್ತದೆ ಸ್ನೇಹಿತರೆ. ಸೊ ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಇದನ್ನು ಸ್ಥಾಪನೆ ಮಾಡಿರ್ತದೆ. ಯಾವುದು? ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಇದನ್ನು ಸ್ಥಾಪನೆ ಮಾಡಿರ್ತದೆ, ನೆನ್ಪಿಟ್ಕೋಬೇಕಾಗ್ತದೆ. ಸೊ ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರಿದ್ದಲ್ಲ, ಅವರ ಸ್ಮರಣಾರ್ಥವಾಗಿ ಈ ಪ್ರಶಸ್ತಿ ಅವರಿಗೆ ಹೆಸರನ್ನು ಇಡಲಾಗಿದೆ ಸ್ನೇಹಿತರೆ. ಅವರ ಒಂದು ಸ್ಮರಣಾರ್ಥವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ ಅನ್ನೋದನ್ನ ನೀವು ಓದಿರಬೇಕು. ಸೊ ಇಲ್ಲಿ ಏನಕ್ಕೆ ಪ್ರಶಸ್ತಿ ನೀಡ್ತಾರೆ? ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಶ್ರಮಿಸುವಂತಹ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಪ್ರತಿ ವರ್ಷ, ಇದು ಸ್ಟೇಟ್ಮೆಂಟ್ ಇಂಪಾರ್ಟೆಂಟು, ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಸಾಮಾನ್ಯವಾಗಿ ಇಂದಿರಾ ಗಾಂಧಿಯವರ ಜನ್ಮದಿನ ನವೆಂಬರ್ 19 ನಾವು ಇಂದಿರಾ ಗಾಂಧಿಯವರ ಜನ್ಮದಿನ ಅಂತ ಕರಿತೀವಲ್ಲ ಸ್ನೇಹಿತರೆ, ಅವರಿಗೋಸ್ಕರ ಇದು ಪ್ರಶಸ್ತಿಯನ್ನು ನೀಡಲಾಗ್ತದೆ. ಅಂದು ಆ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಈ ಪ್ರಶಸ್ತಿಯ ಒಟ್ಟು ಮೊತ್ತ 1 ಕೋಟಿ ರು ಆಗಿರ್ತದೆ. ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆಗಳನ್ನು ಇದು ಒಳಗೊಂಡಿರ್ತದೆ. 1 ಕೋಟಿ ಅನ್ನೋದಿಲ್ಲಿ ಇಂಪಾರ್ಟೆಂಟು. ಸ್ಟೇಟ್ಮೆಂಟ್ ಎಲ್ಲನೇ ಇಂಪಾರ್ಟೆಂಟು. ಓಕೆ. ಸೊ ಇತ್ತೀಚೆಗೆ ಯಾರಿಗೆ ಈ ಪ್ರಶಸ್ತಿ ನೀಡಲಾಗಿದೆ? ಈ ಮೊಜಾಂಬಿಕಾದಲ್ಲಿ ಒಬ್ಬರಿರ್ತಾರೆ ಮಹಿಳೆ, ಮಾನವ ಹಕ್ಕುಗಳ ಹೋರಾಟಗಾರ್ತಿ ಮತ್ತು ಮಾನವತಾವಾದಿ ಗ್ರಾಸಾ ಮಾರ್ಷೆಲ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. 2025ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿ ಪ್ರಶಸ್ತಿ ಅಂತ ಫುಲ್ ಆಗಿ ಇದನ್ನು ಕರೀತಾ ಬರ್ತೀವಿ ಸ್ನೇಹಿತರೆ. ಯಾರಿಗೆ ದೊರಕಿದೆ? ಮೊಜಾಂಬಿಕದ ಮಾನವ ಹಕ್ಕುಗಳ ಹೋರಾಟಗಾರ್ತಿ, ಮಾನವತಿಯಾಗಿರುವಂತಹ ಗ್ರಾಸಾ ಮಾರ್ಷೆಲ್ ಅವರಿಗೆ. ಯಾವ ದೇಶದವರು? ಮೊಜಾಂಬಿಕಾ ದೇಶದವರು. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ನಿಮಗೊಂದು ಟ್ಯಾಸ್ಕು, ಮೊಜಾಂಬಿಕಾ ದೇಶದ ಒಂದು ರಾಜಧಾನಿ ಯಾವುದು, ಅಲ್ಲಿರುವಂಥ ಬಳಸುವಂಥ ನಾಣ್ಯ ಯಾವುದು ಅಂತ ನೀವು ಓದಿರಲೇಬೇಕು. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇವರು ಮೊಜಾಂಬಿಕಾ ದೇಶದ ಪ್ರಖ್ಯಾತ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಅಂತಲೂ ಸಹ ನಿಮಗೆ ಗೊತ್ತು, ಅಂತ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ವಿಶ್ವದ 2 ವಿಭಿನ್ನ ರಾಷ್ಟ್ರಗಳ ಪ್ರಥಮ ಮಹಿಳೆಯಾಗಿ ಜವಾಬ್ದಾರಿ ನಿರ್ವಹಿಸಿದಂತಹ ವಿಶ್ವದ ಏಕೈಕ ಮಹಿಳೆ ಎಂಬ ಪಾತ್ರ ಇವರಿಗೆ ಸಂಬಂಧಿಸಿದೆ ಸ್ನೇಹಿತರೆ. ಯಾಕಂದರೆ ಇವರು ಟೋಟಲ್ ನೋಡಿ, ಈ ಮೊಜಾಂಬಿಕಾ ಅಧ್ಯಕ್ಷರು ಮುಂಚೆ ಒಬ್ಬರಿದ್ದರು, ಸಮೋರಾ ಮಾರ್ಷೆಲ್ ಅಂತ. ಅವರ ಪತ್ನಿಯಾಗಿ ಆ ದೇಶದ ಪ್ರಥಮ ಮಹಿಳೆ ಆಗಿದ್ದರು ಸ್ನೇಹಿತರೆ. ಆವಾಗ ಇವ್ರಿಗೊಂದ್ಸಲ ಪ್ರಶಸ್ತಿಯನ್ನು ನೀಡಲಾಗಿದ್ದರು. ಸೊ ನಂತರ ದಕ್ಷಿಣ ಆಫ್ರಿಕಾದ ಮಾಜಿ ಅಧ್ಯಕ್ಷರು, ಕ್ರಾಂತಿಕಾರಿ ನಾಯಕ ನೆಲ್ಸನ್ ಮಂಡೇಲಾ. ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತಲೇ ಕರಿತೀವಿ ಯಾರನ್ನ? ನೆಲ್ಸನ್ ಮಂಡೇಲಾನನ್ನು. ಸೊ ಅದೇ ರೀತಿ ಭಾರತದ ಒಂದು ದಕ್ಷಿಣ ಭಾರತದ ಗಾಂಧಿ ಅಂತ ಯಾರನ್ನು ಕರಿತೀವಿ? ಮಹಾರಾಷ್ಟ್ರದ ಗಾಂಧಿ ಅಂತ ಯಾವುದನ್ನು ಕರಿತೀವಿ? ಗಡಿನಾಡು ಗಾಂಧಿ ಅಂತ ಯಾವುದನ್ನು ಕರಿತೀವಿ? ಕರ್ನಾಟಕದ ಗಾಂಧಿ ಅಂತ ಯಾರನ್ನು ಕರಿತೀವಿ? ಎಲ್ಲನೂ ಓದಿರಬೇಕು. ಎಕ್ಸಾಮಲ್ಲಿ ಎಲ್ಲ ರಿಪೀಟ್ ಆಗೋಗಿದೆ ಸ್ನೇಹಿತರೆ. ಸೊ ಅವೆಲ್ಲ ಸಬ್ಜೆಕ್ಟಲ್ಲಿ ಓದಿರ್ಬೇಕು ನೀವು. ದಕ್ಷಿಣ ಆಫ್ರಿಕಾದ ಮಾಜಿ ಅಧ್ಯಕ್ಷ, ಕ್ರಾಂತಿಕಾರಿ ನಾಯಕ ನೆಲ್ಸನ್ ಮಂಡೇಲಾ ಅವರನ್ನು ವಿವಾಹವಾಗುವ ಮೂಲಕ ದಕ್ಷಿಣ ಆಫ್ರಿಕಾದ ಪ್ರಥಮ ಮಹಿಳೆಯಾಗಿಯೂ ಸಹ ಇವರು ಸೇವೆಯನ್ನು ಸಲ್ಲಿಸಿದರು. ಸೊ 2 ಮದುವೆಯನ್ನು ಆಗಿರ್ತಾರೆ ಸ್ನೇಹಿತರೆ, ಅದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನಂತರ ಈ ಇಂದಿರಾ ಗಾಂಧಿ ಪ್ರಶಸ್ತಿ ಬಗ್ಗೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ, ಇಂದಿರಾ ಗಾಂಧಿ ಪ್ರಶಸ್ತಿ ಬಗ್ಗೆ ಡೀಟೇಲ್ಡಾಗೂ ಪ್ರಶ್ನೆ ಕೇಳ್ತೇನೆ. ಅದನ್ನು ಬಿಟ್ಟರೆ 2023ರಲ್ಲಿ ಯಾರಿಗೆ ಬಂತು, 2024ರಲ್ಲಿ ಯಾರಿಗೆ ಬಂತು, 2025ರಲ್ಲಿ ಮತ್ತು 2027ರಲ್ಲಿ ಈ ಕಡೆ ಆರ್ಡರ್ ವೈಸ್ ಕೊಟ್ಬಿಟ್ಟು ಮ್ಯಾಚ್ ದಿ ಫಾಲೋಯಿಂಗ್ ಮಾಡಿ ಇಂದಿರಾ ಗಾಂಧಿ ಪ್ರಶಸ್ತಿಯನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೇವಲ 2 ಮಾತ್ರ ಕೊಟ್ಟಿದ್ದೀನಿ. ಸೊ 2023ರಲ್ಲಿ ಯಾರಿಗೆ ದೊರಕಿದೆ ಅಂದರೆ 2 ವ್ಯಕ್ತಿಗಳಿಗೆ ಜಂಟಿಯಾಗಿ ನೀಡಲಾಗಿದೆ. ಅಲಿ ಅಬು ಹವಾದ್ ಮತ್ತು ಡೇನಿಯಲ್ ಬರೆನ್ ಬೋಯಿಮ್ ಅಂತ ಬರ್ತಾರೆ. ಇವರಿಗೆ ಜಂಟಿಯಾಗಿ ಕೊಡಲಾಗಿದೆ ಸ್ನೇಹಿತರೆ. ಇಸ್ರೇಲ್ ಮತ್ತು ಅರಬ್ ದೇಶಕ್ಕೆ ಸಂಬಂಧಪಟ್ಟಂತಹ ಇವರಾಗಿರ್ತಾರೆ. ಅಂದರೆ ಈ ಇಸ್ರೇಲ್ ಮತ್ತು ಅರಬ್ ಪ್ರಪಂಚದ ಯುವಕರು ಮತ್ತು ಜನರನ್ನು ಒಟ್ಟುಗೂಡಿಸುವಲ್ಲಿ ಪ್ರಯತ್ನ ಪಟ್ಟಿದ್ದಕ್ಕೋಸ್ಕರ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. 2024ರಲ್ಲಿ ಚಿಲಿಯ ಮಾಜಿ ಅಧ್ಯಕ್ಷೆ ಮತ್ತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈ ಕಮಿಷನರ್ ಆಗಿ ಪ್ರಜಾಸತ್ತಾತ್ಮಕ ಮೌಲ್ಯಗಳು, ಮಹಿಳಾ ಸಬಲೀಕರಣ, ಸಾಮಾಜಿಕ ನ್ಯಾಯಕ್ಕೆ ನೀಡಿದ ಅಪಾರ ಕೊಡುಗೆಗಾಗಿ ಮಿಚೆಲ್ ಬ್ಯಾಚೆಲೆಟ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಸ್ನೇಹಿತರೆ. ಅದನ್ನು ಸಹ ಇಂಪಾರ್ಟೆಂಟು. ಚಿಲಿ ದೇಶದ ಮಾಜಿ ಅಧ್ಯಕ್ಷೆ ಇವರಾಗಿರ್ತಾರೆ ಸ್ನೇಹಿತರೆ. ಅದು ಎಕ್ಸಾಮಲ್ಲಿ ಕೇಳ್ಬೋದು. ಇನ್ನು 2025ರಲ್ಲಿ ಯಾರಿಗೆ ದೊರೆತಿದೆ? ಇಷ್ಟೊತ್ತು ನಿಮಗೆ ಹೇಳಿದ್ನಲ್ಲ, ಅವರ ಹೆಸರೇನು? ಗ್ರಾಸ್
ಯಾವ ದೇಶದವರು ಅಂತಲೂ ಸಹ ಹೇಳಿದ್ದೀನಿ, ಮೊಜಾಂಬಿಕ್ ದೇಶದ ಒಂದು ಗ್ರಾಸ ಮಾರ್ಷಲ್ ಅವರಿಗೆ ನೀಡಲಾಗಿದೆ. ಸೊ ನೆಕ್ಸ್ಟ್ ಬರೋದು ಸುಭಾಷ್ ಚಂದ್ರ ಬೋಸ್ ಅಪದ ಪ್ರಬಂಧನ್. ಇದು ತುಂಬಾ ಇಂಪಾರ್ಟೆಂಟು. ಸುಭಾಷ್ ಚಂದ್ರ ಬೋಸ್ ಅವರಿಗೆ ಯಾವುದಾದ್ರೂ ಇತಿಹಾಸಕಾರರ ಪ್ರಶಸ್ತಿ ಇತ್ತಂದರೆ ಅದನ್ನು ಇಂಪಾರ್ಟೆಂಟ್ ಆಗಿರ್ತದೆ. ಸುಭಾಷ್ ಚಂದ್ರ ಬೋಸ್ ಅಪದ ಪ್ರಬಂಧನ್ ಪುರಸ್ಕಾರ 2026 ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ವಿಪತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಭಾರತೀಯರು ಸಂಸ್ಥೆಗಳು ಸಲ್ಲಿಸಿದಂತಹ ಅಮೂಲ್ಯ ಕೊಡುಗೆಯನ್ನು ಗೌರವಿಸೋಕ್ಕೋಸ್ಕರ ಈ ಭಾರತ ಸರ್ಕಾರದ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದೆ ಸ್ನೇಹಿತರೆ. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಸುಭಾಷ್ ಚಂದ್ರ ಬೋಸ್ ಅಪದ ಪ್ರಬಂಧನ ಪುರಸ್ಕಾರ ವಿಪತ್ತು ನಿರ್ವಹಣಾ ಅನ್ನೋ ಪದವನ್ನು ಮಾತ್ರ ನೆನ್ಪಿಟ್ಕೋಬೇಕು. ನೋಡಿ, ಓದಿದ ತಕ್ಷಣ ಇಷ್ಟೊಂದಿದೆ ಅಂತ ಗಾಬರಿ ಪಡೋದಲ್ಲ. ಈ ಅವಾರ್ಡ್ ಮುಂದೆ ಜಸ್ಟ್ ವಿಪತ್ತು ನಿರ್ವಹಣಾ ಅಂತ ಬರ್ಕೋಬೇಕು, ಮಿಕ್ಕಿದ್ದು ನಿಮಗೆ ಗೊತ್ತಿರಬೇಕು. ಇನ್ನು ಯಾವತ್ತು ಈ ಪ್ರಶಸ್ತಿ ಕೊಡ್ತಾರೆ? ಜನ್ಮದಿನ. ಅವ್ರ ಜನ್ಮದಿನ ಯಾವತ್ತು? ಜನವರಿ 23. ಈ ಜನವರಿ 23 ಅವ್ರ ಜನ್ಮದಿನ ಆಗಿರೋದ್ರಿಂದ ಏನಂತ ಕರೀತಾರೆ? ಇದನ್ನು ಪರಾಕ್ರಮ್ ದಿವಸ್ ಅಂತ ಕರೀತಾ ಬರ್ತಾರೆ. ಅದನ್ನು ಸಹ ಇಂಪಾರ್ಟೆಂಟ್. ಎಕ್ಸಾಂಪಲ್ ಪ್ರಶ್ನೆ ಕೇಳಿದ್ದಾನೆ. ಈ ವರ್ಷ ಯಾರಿಗೆ ದೊರಕಿದೆ ಅಂತ ಕೇಳಿದರೆ ಆ ಸಿಕ್ಕಿಂ ರಾಜ್ಯದ ಒಂದು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಅಂದರೆ ನಮಗೆ ಸಿಕ್ಕಿಂ ಸ್ಟೇಟ್ ಆಗಿರುವಂತಹ ಒಂದು ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಸಿಕ್ಕಿದೆ. ಫುಲ್ ಫಾರ್ಮ್ ಇಂಪಾರ್ಟೆಂಟು, PC ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆಗಿದೆ. ಸೊ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಒಂದು ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿರುವಂತಹ ಒಂದು ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷ ಯಾರಾಗಿರ್ತಾರೆ, ಮೆಂಬರ್ಗಳು ಯಾರಾಗಿರ್ತಾರೆ ಅನ್ನೋದನ್ನ ನೀವು ಓದಿರಬೇಕು. ತುಂಬಾ ಇಂಪಾರ್ಟೆಂಟು. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಒಂದು ಅಧ್ಯಕ್ಷ ಯಾರಾಗಿರ್ತಾರೆ, ಅದರಲ್ಲಿ ಮೆಂಬರ್ಗಳು ಯಾರಾಗಿರ್ತಾರೆ ಅಂತ ನೀವು ಓದಿರಬೇಕು. ಇದು ಪೊಲಿಟಿಗೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಪದೇ ಪದೇ ಕೇಳಲಾಗಿದೆ ಸ್ನೇಹಿತರೆ, ಅದನ್ನು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಯಾವ ರಾಜ್ಯಕ್ಕೆ ಸಿಕ್ಕಿದೆ? ಸಿಕ್ಕಿಂ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ನೆನ್ಪಿಟ್ಕೋಬೇಕಾಗ್ತದೆ. ಇನ್ನು ಇಲ್ಲಿ ಏನಕ್ಕೆ ಸಿಕ್ಕಿಂ ರಾಜ್ಯಕ್ಕೆ ಅವರು ನೀಡಲಾಗಿದೆ ಅಂತಲೂ ಸಹ ಪ್ರಶ್ನೆಯನ್ನು ಸ್ಟೇಟ್ಮೆಂಟ್ ವೈಸ್ ಕೇಳ್ತಾ ಬರ್ಬೋದು. ವೈಯಕ್ತಿಕ ವಿಭಾಗದಲ್ಲಿ ಒಬ್ಬರು ಕರ್ನಲ್ ಸೀತಾ ಅಶೋಕ್ ಶೆಲ್ಕೆ ಅಂತ ಇದ್ದಾರೆ. ಇವರು ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಾರಲ್ಲ, ಇದು ಕರ್ನಲ್ ಸೀತಾ ಅಶೋಕ್ ಶೆಲ್ಕೆ. ಇವರು 2024 ವಯನಾಡು ಪ್ರವಾಹ ಮತ್ತು ಭೂಕುಸಿತದ ಸಮಯದಲ್ಲಿ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ನೀಡಿದ್ದಕ್ಕಾಗಿ ಈ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ ಸ್ನೇಹಿತರೆ. ಇದು ಭಾರತೀಯ ನಾಗರಿಕರಿಗೆ ಮತ್ತು ಭಾರತೀಯ ಸಂಸ್ಥೆಗಳಿಗೆ ಮಾತ್ರ ನೀಡಲಾಗ್ತದೆ. ಎಲ್ಲಿ ಮಾತ್ರ ಅಂತ ಬರುತ್ತೆ ಅಲ್ಲಿ ನೀವು ಅತಿ ಹೆಚ್ಚಾಗಿ ಫೋಕಸ್ ಮಾಡಬೇಕು. ಓಕೆ. ಸೊ ಈ ಸಂಸ್ಥೆ ವಿಭಾಗಕ್ಕೆ 50 ಲಕ್ಷ ರು ಮತ್ತು 51 ಲಕ್ಷ ರು ಮತ್ತು ವೈಯಕ್ತಿಕ ವಿಭಾಗಕ್ಕೆ 5 ಲಕ್ಷ ರು ನಗದು ಬಹುಮಾನವನ್ನು ನೀಡಲಾಗ್ತದೆ. ಎರಡನ್ನೂ ಸಹ ಇಂಪಾರ್ಟೆಂಟು. ಸಂಸ್ಥೆಗೆ ದೊರೆಯುವ ಬಹುಮಾನದ ಮೊತ್ತವನ್ನು ಕೇವಲ ವಿಪತ್ತು ನಿರ್ವಹಣಾ ಚಟುವಟಿಕೆಗಳಿಗೆ ಮಾತ್ರ ಬಳಸಬೇಕು. ಹೇಳಿದ್ನಲ್ಲ, ಮಾತ್ರ ಅನ್ನೋ ಸ್ಟೇಟ್ಮೆಂಟ್ ಎಲ್ಲಿ ಬಂದರೂ ನೀವು ಯಾವುದೇ ಬುಕ್ಕಲ್ಲಿ ಬಂದರೂ ಗಮನಿಸಬೇಕಾಗ್ತದೆ. ಈ ಪ್ರಶಸ್ತಿ ಕೇವಲ ಏನು ಇವ್ರಿಗೆ ದುಡ್ಡು ಬರುತ್ತಲ್ಲ, ಆ ದುಡ್ಡನ್ನು ವೈಯಕ್ತಿಕವಾಗಿ ಯೂಸ್ ಮಾಡ್ಕೊಳಂಗಿಲ್ಲ. ಆ ಸಂಸ್ಥೆ ಇರುತ್ತಲ್ಲ, ವಿಪತ್ತು ನಿರ್ವಹಣಾ ಸಂಸ್ಥೆ, ಅಲ್ಲಿ ಬರುವಂಥ ಚಟುವಟಿಕೆಗಳಿಗೆ ಮಾತ್ರ ಇವುಗಳನ್ನು ಬಳಸ್ತಾ ಬೇಕಾಗ್ತದೆ ಸ್ನೇಹಿತರೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ರಚಿಸಿದ ಪರಿಶೀಲನಾ ಸಮಿತಿಯ ಪುರಸ್ಕೃತರನ್ನು ಆಯ್ಕೆ ಮಾಡುತ್ತೆ. ಈ ಪ್ರಶಸ್ತಿಯನ್ನು ಯಾರು ಆಯ್ಕೆ ಮಾಡ್ತಾರೆ ಅಂದರೆ ರಾಷ್ಟ್ರೀಯ, ಅಂದರೆ ನ್ಯಾಷನಲ್ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಾರೆ, ಪರಿಶೀಲನಾ ಸಮಿತಿ ಅಂತ. ಅಲ್ಲಿರುವಂತಹ ವ್ಯಕ್ತಿಗಳು ಇದನ್ನು ಆಯ್ಕೆ ಮಾಡಿರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಹೇಳಿದೆ, NDME ಆಗಿರ್ಬೋದು, SDME ಆಗಿರ್ಬೋದು ಬಗ್ಗೆ ಸಂಪೂರ್ಣ ಮಾಹಿತಿ GKಯಲ್ಲಿ ನೀವು ಪೊಲಿಟಿಯಲ್ಲಿ ಓದಿರಲೇಬೇಕಾಗ್ತದೆ. ನೆಕ್ಸ್ಟ್ ತುಂಬ ಸಿಂಪಲ್ ಆಗಿರುವಂತಹ ಪ್ರಶಸ್ತಿ ಇದಾಗಿರ್ತದೆ. 2026 ಫ್ರಾಂಜ್ ಎಡೆಲ್ಮನ್ ಪ್ರಶಸ್ತಿ. ಇದು 2026ರಲ್ಲಿ ಜಸ್ಟ್ ಭಾರತ ದೇಶದ ಒಂದು ಸಂಸ್ಥೆ ನಾಮಿನಿ ಆಗಿತ್ತು. ಬಟ್ ಏಪ್ರಿಲ್ ತಿಂಗಳಲ್ಲಿ ಇದನ್ನು ಪ್ರಶಸ್ತಿ ಕೊಟ್ಟಿದ್ದಾರೆ. ಬಟ್ ಅದನ್ನು ನಾನು ಜನವರಿ ತಿಂಗಳಂತಲೇ ಕನ್ಸಿಡರ್ ಮಾಡ್ಕೊತಾ ಬಂದಿದ್ದೀನಿ ಇದನ್ನು. ಸೊ ಈ ಸಿಂಪಲಾಗಿ ಕೇಳ್ತಾನೆ, ತುಂಬ ಡೆಪ್ತಾಗಿ ಏನು ಹೋಗಲ್ಲ. 2026 ಫ್ರಾಂಜ್ ಎಡೆಲ್ಮನ್ ಪ್ರಶಸ್ತಿ ಯಾವ ಸಂಸ್ಥೆಗೆ ದೊರಕಿದೆ ಅಂತ? ಮೈಕ್ರೋಸಾಫ್ಟ್ ಸಂಸ್ಥೆಗೆ ದೊರಕಿದೆ. ಇಷ್ಟೇ ಪ್ರಶ್ನೆ ಕೇಳೋದು, ಬಟ್ ಮುಂದಕ್ಕೆ ಓದುವಂತೆ ಒಮ್ಮೆ ಓದಿರಬೇಕು. ಮೈಕ್ರೋಸಾಫ್ಟ್ನ ತನ್ನ ಯೋಜನೆಗಾಗಿ 2026 ಫ್ರಾಂಜ್ ಎಡೆಲ್ಮನ್ ಪ್ರಶಸ್ತಿಗೆ ಗೆದ್ದುಕೊಂಡಿದೆ. ಈ ಮೈಕ್ರೋಸಾಫ್ಟ್ ಕ್ಲೌಡ್ ಸಪ್ಲೈ ಚೈನ್ ಮತ್ತು ಕ್ಲೌಡ್ ಪೂರೈಸುವಿಕೆಗಾಗಿ ಹೈಪರ್ ಸ್ಕೇಲ್ ಆಪ್ಟಿಮೈಸೇಷನ್ ಅನ್ನು ಪ್ರಜಾಪ್ರಭುತ್ವಗೊಳಿಸುವುದಕ್ಕೋಸ್ಕರ ಮತ್ತು ಕಾರ್ಯಾಚರಣೆ ಸಂಶೋಧನೆ ಮತ್ತು ವಿಶ್ಲೇಷಣೆಯ ನೊಬೆಲ್ ಪ್ರಶಸ್ತಿ ಎಂದು ಕರೆಯಲ್ಪಡುವಂತಹ ಈ ಪ್ರಶಸ್ತಿ ಅಮೆರಿಕದ ಮೇರಿಲ್ಯಾಂಡ್ನ ನ್ಯಾಷನಲ್ ಆರ್ಬರ್ನಲ್ಲಿ ನಡೆದಂತಹ ಇನ್ಫಾರ್ಮ್ಸ್ ಅನಾಲಿಟಿಕ್ಸ್ ಪ್ಲಸ್ ಸಮ್ಮೇಳನದಲ್ಲಿ ನೀಡಲಾಗಿದೆ. ಎಕ್ಸಾಂಪಲ್ ಕೇಳ್ಬೋದು, ಇನ್ಫಾರ್ಮ್ಸ್ ಅನಾಲಿಟಿಕ್ಸ್ ಪ್ಲಸ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ಈ ಸಭೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಇಂಡೈರೆಕ್ಟಾಗಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಇದು ಸಂಪೂರ್ಣವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಒಂದು ಕ್ಲೌಡ್ ಸಪ್ಲೈ ಚೈನ್ ಆಗಿರ್ಬೋದು, ಅಥವಾ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶಸ್ತಿ, ಅಥವಾ ಕಾರ್ಯಾಚರಣೆ ಸಂಶೋಧನೆ ಮತ್ತು ವಿಶ್ಲೇಷಣೆಯ ನೊಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಿದೆ. ನೋಡಿ, ಕಾರ್ಯಾಚರಣೆ ಸಂಶೋಧನೆ ವಿಶ್ಲೇಷಣೆಯ ನೊಬೆಲ್ ಪ್ರಶಸ್ತಿ ಅಂತ ಯಾವುದಕ್ಕೆ ಕರಿತೀವಿ ಅಂತ ಕೇಳ್ತಾನೆ. 2026 ಫ್ರಾಂಜ್ ಎಡೆಲ್ಮನ್ ಪ್ರಶಸ್ತಿಗೆ ಕರಿತೀವಿ. ಎಲ್ಲಿ ಸಭೆ ಜರುಗಿತ್ತು ಅಂತ ಕೇಳ್ತಾನೆ. ಮೇರಿಲ್ಯಾಂಡ್ ನ್ಯಾಷನಲ್ ಆರ್ಬರ್ ಎಲ್ಲಿದೆ ಅಂತ ಕೇಳ್ತಾನೆ. ಅಮೆರಿಕದಲ್ಲಿ. ಅಮೆರಿಕದ ಮೇರಿಲ್ಯಾಂಡ್ನ ನ್ಯಾಷನಲ್ ಆರ್ಬರಲ್ಲಿ ನಡೆದಂತಹ ಇನ್ಫಾರ್ಮ್ಸ್ ಅನಾಲಿಟಿಕ್ಸ್ ಪ್ಲಸ್ ಸಮ್ಮೇಳನದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಮೈಕ್ರೋಸಾಫ್ಟ್ಗೆ ಈ ಪ್ರಶಸ್ತಿ ದೊರಕಿದೆ. ಇದರ ಮೊತ್ತ ಕೇಳಿಬಿಟ್ರೆ ಶಾಕ್ ಆಗ್ಬಿಡ್ತೀವಿ ಸ್ನೇಹಿತರೆ. $10,000 ಅಮೆರಿಕನ್ ಇವರು ಈ ಪ್ರಶಸ್ತಿಯನ್ನು ನೀಡ್ತಾ ಬರ್ತಾರೆ. ಇದರಲ್ಲಿ ಅಂತಿಮ ಸ್ಪರ್ಧಿಗಳು ನಮಗೆ 1+5 ಇದ್ದಾನೆ. ಟೋಟಲ್ 6 ಜನರನ್ನು ಆಯ್ಕೆ ಮಾಡಿದ್ರು. 6 ಸಂಸ್ಥೆಗಳನ್ನು, ಪ್ರತಿಷ್ಠಿತ ಸಂಸ್ಥೆಗಳನ್ನು ಕಾಂಪಿಟೇಷನ್ಗೆ ಆಯ್ಕೆ ಮಾಡಿದರು.
ಬಟ್ ಅದರಲ್ಲಿ ಗೆದ್ದಿದ್ದು ಮೈಕ್ರೋಸಾಫ್ಟ್ ಕಂಪನಿ ಆಗಿರ್ತದೆ. ಬಟ್ ನಮ್ಮ ಭಾರತದ್ದು ಒಂದು ಆಯ್ಕೆಯಾಗಿತ್ತು, ಯಾಕಂದರೆ ಅಷ್ಟು ಪ್ರಪಂಚದಲ್ಲೇ 6 ಜಾಗತಿಕ ಸ್ಪರ್ಧಿಗಳು ಇದ್ದಾಗ, ಫೈನಲ್ ಲಿಸ್ಟಲ್ಲಿ 6 ಜನ ಇದ್ದಾಗ ಅದರಲ್ಲಿ ನಮ್ಮ ಭಾರತೀಯರಿದ್ದರು ಅನ್ನೋದು ಒಂದು ಹೆಮ್ಮೆ ವಿಚಾರ. ಹಾಗಾಗಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು. ಭಾರತದಿಂದ ಕಾಂಪೀಟ್ ಮಾಡಿದ್ದು ಟಾಪ್ 6ಅಲ್ಲಿ ಇದ್ದಿದ್ದು ಯಾವುದು ಅಂತ ಕೇಳ್ತಾನೆ. ಭಾರತದ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ, DFPD ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಈ ಇಲಾಖೆ ಜಾರಿಗೆ ತಂದಿರುವಂತಹ ಅನ್ನಚಕ್ರ ಎಂಬ ಉಪಕ್ರಮಕ್ಕೆ ಅಂತಿಮ ಸ್ಥಾನ, ಅಂದರೆ ಈ ಇಲಾಖೆ ಅನ್ನಚಕ್ರ ಎಂಬ ಕಾರ್ಯಕ್ರಮವನ್ನು ಅಥವಾ ಉಪಕ್ರಮವನ್ನು ಜಾರಿಗೆ ತಂದಿತ್ತು, ಒಂದು ಫುಡ್ಡಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಇದು ಪ್ರಸಿದ್ಧಿ ಪಡೆದಿತ್ತು. ಹಾಗಾಗಿ ಇದನ್ನು ಆಯ್ಕೆ ಮಾಡಲಾಗಿತ್ತು. ಬಟ್ ಅದನ್ನು ಪ್ರಶಸ್ತಿ ಗೆದ್ದಿಲ್ಲ. ಅಂತಿಮವಾಗಿ ಗೆದ್ದಿದ್ದು ಮೈಕ್ರೋಸಾಫ್ಟ್ ಕ್ಲೌಡ್ ಕಾಂಪ್ಯೂಟಿಗೆ ಅದು ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ ಅನ್ನೋದನ್ನ ನೀವು ತಿಳ್ಕೊಂಡಿರಲೇಬೇಕಾಗ್ತದೆ. ಇಷ್ಟು ಸಹ ಇವು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ತದೆ ಸ್ನೇಹಿತರೆ. ಸೊ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ನೋಡಿ. ಇತ್ತೀಚೆಗೆ ನಾನು ಏನು ಪ್ರಶಸ್ತಿಗಳು ಹೇಳಿದ್ನಲ್ಲ, ಆ ಪ್ರಶಸ್ತಿಗಳ ಮೇಲೆ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೀಡುವಂತಹ ಮಾಕ್ ಟೆಸ್ಟ್ಗಳಲ್ಲಿ ಪ್ರಶ್ನೆಯನ್ನು ನೀಡಿದ್ದೀವಿ ಸ್ನೇಹಿತರೆ. ಸೊ ಮಾಕ್ ಟೆಸ್ಟ್ಗಳು ನಿಮಗೆ 370 ರೂಪೀಸ್ ಆಗಿರುತ್ತೆ. ಸೊ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ನಿಮಗೆ 6 ಸಬ್ಜೆಕ್ಟ್ ಪ್ರಶ್ನೆಗಳಾಗಿರ್ತವೆ 100ಕ್ಕೆ 100. ಇನ್ನು 6 ತಿಂಗಳು, ಜನವರಿಯಿಂದ ಹಿಡಿದ್ಬಿಟ್ಟು ಜೂನ್ವರೆಗೂ, ಅದನ್ನು ಜುಲೈವರೆಗೂ ಎಕ್ಸ್ಟೆಂಡ್ ಮಾಡಿದ್ವಿ. ಸೊ ಜನವರಿಯಿಂದ ಜುಲೈವರೆಗೂ 7 ತಿಂಗಳ ಕರೆಂಟ್ ಅಫೇರ್ಸ್ಗಳು, ಅಂದರೆ 2026ರಲ್ಲಿ ಜರುಗಿದಂತಹ 7 ತಿಂಗಳ ಕರೆಂಟ್ ಅಫೇರ್ಸ್ಗಳನ್ನು ಒಂದೇ ಕಡೆ ಕ್ರೋಢೀಕರಿಸಿ ಪ್ರತಿ ತಿಂಗಳು 100 ಮಾರ್ಕ್ಸ್, ಜನವರಿ ನೋಡಿ, ಇದೆಲ್ಲ ಜನವರಿ ಮಂತಿಂದು 100 ಮಾರ್ಕ್ಸ್ ಪ್ರಶ್ನೆಗಳನ್ನು ನೀಡ್ತಾ ಬಂದಿದ್ದು. ಅದು ಮಾಕ್ ಟೆಸ್ಟ್ ಸ್ವಲ್ಪ ಚಾರ್ಜಸ್ ಇಟ್ಟಿದ್ವಿ, 370 ರೂಪೀಸ್ ಚಾರ್ಜಸ್ ಇರುತ್ತೆ. ಮಾಕ್ ಟೆಸ್ಟ್ಗಳನ್ನು ನೀವು ಬರೀತದಕ್ಕೆ ಯಾವ ರೀತಿ ಎಕ್ಸಾಮಲ್ಲಿ ನೀವು ಓದಿರುವಂಥ ಜನವರಿ ತಿಂಗಳ ಕರೆಂಟ್ ಅಫೇರ್ಸನ್ನು ಯಾವ ರೀತಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನೀವು ತುಂಬ ಸುಲಭವಾಗಿ ಆ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಸುತ್ತಮುತ್ತಲಿನ ಅಂಶಗಳನ್ನು ನೀವು ಇಲ್ಲಿ ಬರೆದಿಟ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ನೀವು ಡೈರೆಕ್ಟ್ ಅಬ್ದಿ ಅಕಾಡೆಮಿ ಪ್ಲೇಸ್ಟೋರಿಗೆ ಹೋಗಿ ಅಬ್ದಿ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ. ಅಲ್ಲಿ ಕೋರ್ಸಸ್ ಇರುತ್ತೆ. ಬರೀ ಕರೆಂಟ್ ಅಫೇರ್ಸ್ ಬೇಕಂದರೆ ಕರೆಂಟ್ ಅಫೇರ್ಸ್ ತೊಗೋಬೋದು, ಬರೀ ಸಬ್ಜೆಕ್ಟ್ ಬೇಕಂದರೆ ಸಬ್ಜೆಕ್ಟ್ ತೊಗೋಬೋದು. ಕರೆಂಟ್ ಅಫೇರ್ಸ್ ಪ್ಲಸ್ ಸಬ್ಜೆಕ್ಟ್ ಬೇಕಂದರೆ 370 ರೂಪೀಸ್ ಚಾರ್ಜ್ ಪ್ಲಸ್ 20 ರೂಪೀಸ್ ಚಾರ್ಜಸ್ ಇರುತ್ತೆ. 390 ರೂಪೀಸ್ಗೆ ನೀವು ಅಲ್ಲಿ ಪರ್ಚೇಸ್ ಮಾಡ್ತಾ ಇದೇ ರೀತಿ ಕ್ವಾಲಿಟಿ ಪ್ರಶ್ನೆಗಳನ್ನು ನೀಡ್ತಾ ಬರ್ತೀವಿ. ಹಾಗಾದ್ರೆ ಇವತ್ತಿನ ಟಾಪಿಕಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ, ತುಂಬ ಸಿಂಪಲಾಗಿ ಕೇಳ್ತಾನೆ ಅಂತ ಹೇಳಿದ್ನಲ್ಲ ನೋಡಿ. ಸುಭಾಷ್ ಚಂದ್ರ ಬೋಸ್ ರಾಷ್ಟ್ರೀಯ ಪ್ರಶಸ್ತಿಗೆ ವೈಯಕ್ತಿಕ ವಿಭಾಗದಲ್ಲಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ನಾನು ನಿಮಗೆ ಹೇಳ್ದೆ, ಈಗ ಸಿಕ್ಕಿಂ ರಾಜ್ಯಕ್ಕೆ ಸಂಬಂಧಪಟ್ಟಿತ್ತು, ವಿಪತ್ತು ಪರಿಹಾರಕ್ಕೆಲ್ಲ ನೀಡಿದ್ದಾರೆ ಅಂತ ನಾನು ನಿಮಗೆ ಮಾಹಿತಿಗಳನ್ನು ತಿಳಿಸ್ಕೊಟ್ಟೆ. ಈಗ ಸಿಕ್ಕಿಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಕ್ಕೆ ಸಿಕ್ಕಿದೆ ಅಂತ. ಬಟ್ ಯಾವ ವ್ಯಕ್ತಿಗೆ ಸಿಕ್ಕಿದೆ ಅಂತ ಇಲ್ಲಿ ಇಂಡೈರೆಕ್ಟ್ ಪ್ರಶ್ನೆಯನ್ನು ಕೇಳ್ತಾನೆ. ಲೆಫ್ಟಿನೆಂಟ್ ಕರ್ನಲ್ ಸೀತಾ ಅಶೋಕ್ ಶೆಲ್ಕೆ ಅವರಿಗೆ ನೀಡಿದೆ ಅಂತ ನಿಮ್ಗೆ ಈಗ ತಾನೇ ಮಾಹಿತಿ ಕಳೆದ ಒಂದು ಪ್ರಶಸ್ತಿಗಳಲ್ಲಿ ತಿಳಿಸ್ಕೊಡ್ತಾ ಬಂದೆ ಸ್ನೇಹಿತರೆ. ಸೊ ಈ ರೀತಿ ಪ್ರಶ್ನೆಗಳು ನೀವು ಮಾಕ್ ಟೆಸ್ಟಲ್ಲಿ ಬಿಡಿಸಿದಾಗ ನೀವು ನೆನಪು ಮಾಡ್ಕೋಬೇಕು. ಹಾಗಾದರೆ ಇದು ಯಾವ ರಾಜ್ಯಕ್ಕೆ ಸಿಕ್ಕಿದೆ? ಸಿಕ್ಕಿಂಗೆ ಸಿಕ್ಕಿದೆ. ಇದನ್ನು ಯಾವತ್ತು ಪ್ರಶಸ್ತಿಯನ್ನು ನೀಡ್ತಾರೆ? ಜನವರಿ 23 ಪರಾಕ್ರಮ ದಿವಸ್ಗೋಸ್ಕರ ಈ ಪ್ರಶಸ್ತಿಯನ್ನು ನೀಡ್ತಾ ಬರ್ತಾರೆ. ಇದನ್ನು ಆಯ್ಕೆ ಸಮಿತಿ ಯಾವುದು? ಇದಕ್ಕೆ ಎಷ್ಟು ಲಕ್ಷ? 51 ಲಕ್ಷ ಅಂತ ಕೊಡ್ತಾರೆ, ಮತ್ತು 5 ಲಕ್ಷ ವೈಯಕ್ತಿಕವಾಗಿ ಕೊಡ್ತಾರೆ. ಕಂಪ್ಲೀಟಾಗಿ ಇದು ಕಂಪ್ಲೀಟಾಗಿ ಇವರು ಯಾವುದಕ್ಕೆ ಸಂಬಂಧಪಟ್ಟಂತೆ SDMAಗೆ ಅದಕ್ಕೆ ಬಳಸ್ಕೋಬೇಕಂದ್ರೆ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಸಂಪೂರ್ಣ ಅಮೌಂಟನ್ನು ಇವರು ತೊಗೋಬೇಕಂತ ಹೇಳ್ಬಿಟ್ಟು ಇದೇ ರೀತಿ ಸರೌಂಡಿಂಗಲ್ಲಿ ಬರೆದಿಟ್ಕೊಂಡು ಅವಾಗ ರಿವಿಷನ್ ಮಾಡೋಕ್ಕೆ ತುಂಬ ಸುಲಭ ಆಗ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬೇಕು. ಸೊ ನೀವು ಡೈರೆಕ್ಟಾಗಿ ಆನ್ಲೈನಲ್ಲಿ ಅಟೆಂಡ್ ಮಾಡಬೇಕಂತೇನಿಲ್ಲ, ಪ್ರಿಂಟ್ ಆಪ್ಷನನ್ನು ಕೊಟ್ಟಿದ್ದೀನಿ. ಸೊ ಜಸ್ಟ್ ನೀವು ಲಾಗಿನ್ ಆಗಿ ಪೇ ಮಾಡಿ ತೊಗೊಂಡಾಗ ಈ PDF ಡೌನ್ಲೋಡ್ ಮಾಡ್ಕೊಳ್ಳಿ, 100 ಮಾರ್ಕ್ಸಿನ PDF. ಅದ್ರ ಸುತ್ತ ಸರೌಂಡಿಂಗ್ ಅಂಶಗಳನ್ನು ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಅವಾಗ ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗಲ್ಲ ಸ್ನೇಹಿತರೆ. ನೀವು ಎಷ್ಟೇ ಓದಿದರೂ ಸಹ ಮಾಕ್ ಟೆಸ್ಟ್ಗಳನ್ನು ಬರೆದ್ರೆ ನಿಮಗೆ ಉಪಯೋಗ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ನಾವು ಅದೇ ಮಾಡಿಕೊಂಡೆ ಸಕ್ಸಸ್ ಆಗಿದ್ದು, ನೀವು ಅದನ್ನು ಮಾಡಿಕೊಂಡೆ ಸಕ್ಸಸ್ ಆಗಿ. ಇಲ್ಲೇ ಬರೀಬೇಕಂತೇನಿಲ್ಲ, ಎಲ್ಲಾದರೂ ಒಂದು ಕಡೆ ಟೆಸ್ಟ್ಗಳನ್ನು ಬರೀತಾ ಇರಿ. ನಿಮಗೆ ಕ್ವಾಲಿಟಿ ಬೇಕು, KE ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಕೇಳ್ತಾರಂತ ಒಂದು ಬೇಕು, ಇದೇ ಪ್ರಶ್ನೆ ಕೇಳ್ತಾರಂತ ಹೇಳ್ತಾ ಇಲ್ಲ. ಬಟ್ KEಯಲ್ಲಿ ಯಾವ ರೀತಿ ನೀವು ಓದಿರೋದ್ರಲ್ಲಿ ಟ್ವಿಸ್ಟ್ ಮಾಡಿ ಕೇಳ್ತಾನೆ, ಯಾವೆಲ್ಲ ಪ್ಯಾಟರ್ನ್ ಬರ್ತಾವೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗೂ ಉಪಯೋಗ ಆಗುವ ಹಾಗೆ ಕೊಟ್ಟಿರ್ತೀನಿ. ಸೊ ನಿಮಗೆ ನೋಡಿ, ಜವಳಿದ ಬಗ್ಗೆ ಓದಿರ್ತಾರೆ ಎಲ್ಲರೂ. ಭಾರತೀಯ ಯಾವ ವಲಯವು ಗಮನಾರ್ಹ ಬೆಳವಣಿಗೆಯನ್ನು ಇತ್ತೀಚೆಗೆ ತೋರಿಸಿದೆ? ಅದರಲ್ಲೂ 2014ರಿಂದ 8.4 ಲಕ್ಷ ಕೋಟಿಯಿಂದ 16 ಲಕ್ಷ ಕೋಟಿಗೆ ವಿಸ್ತರಿಸಿದೆ ಅಂತ ನೋಡಿ. ಈ ರೀತಿ ಸುದ್ದಿಯಲ್ಲಿರುವಂಥ ಪ್ರಶ್ನೆ ಕೇಳ್ತಾನೆ ಜವಳಿಗೆ ಸಂಬಂಧಪಟ್ಟಂತೆ. ಸೊ ಈ ರೀತಿ ಪ್ರಶ್ನೆಗಳನ್ನೆಲ್ಲ ನೀವು ಓದಿರಲೇಬೇಕಾಗ್ತದೆ. ಇನ್ನು ಸುದ್ದಿಯಲ್ಲಿರುವಂಥ ಪ್ರಮುಖ ಯೋಜನೆಗಳು, ತಿದ್ದುಪಡಿಗಳು ಇರ್ತವೆ. ಘನತ್ಯಾಜ್ಯ ನಿರ್ವಹಣೆ ತಿದ್ದುಪಡಿ ಅಂತ ಜಾರಿಗೆ ತಂದಿದ್ದಾರೆ. ಆ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು ಕೇಳ್ತಾನೆ. ಸೊ ನಿಮಗೆ ಒನ್ ವರ್ಡು ಸ್ಟೇಟ್ಮೆಂಟ್ ವೈಸು ಎಲ್ಲ ಇರುತ್ತೆ ನೋಡಿ. ಇದು ನಿಮಗೆ 1 ಡಿಸ್ಟಿಕ್ 1 ಪ್ರಾಡಕ್ಟ್ ಅಂತ ಬರುತ್ತೆ. ಅದ್ರ ಬಗ್ಗೆಯೂ ಸಹ ಸ್ಟೇಟ್ಮೆಂಟ್ ವೈಸಲ್ಲೇ ಇಲ್ಲಿ ಪ್ರಶ್ನೆಗಳನ್ನು ನೀಡಿರ್ತೀನಿ ಸ್ನೇಹಿತರೆ. ಅವೆಲ್ಲನೂ ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಕೋರ್ಸಸ್ ಬೇಕಂದರೆ ನಮ್ಮ ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲೇ ಕೋರ್ಸಸ್ ಪರ್ಚೇಸ್ ಮಾಡ್ಕೊಳ್ಳಿ. ಪ್ರಿಂಟ್ ಆಪ್ಷನ್ ಕೊಟ್ಟಿದ್ದೀನಿ, ಪ್ರಿಂಟ್ ತೊಗೊಳ್ಳಿ. ಟೋಟಲ್ 7 ಕರೆಂಟ್ ಅಫೇರ್ಸ್ ಟೆಸ್ಟು, 6 ಸಬ್ಜೆಕ್ಟ್ ಟೆಸ್ಟ್ ಇರ್ತವೆ. ಈಗ ಆಲ್ರೆಡಿ ಟೋಟಲ್ 10 ಟೆಸ್ಟ್ ಅಪ್ಲೋಡ್ ಆಗಿದೆ ಸ್ನೇಹಿತರೆ. 9ರಿಂದ 10 ಟೆಸ್ಟ್ಗಳು ಅವ್ನು ಪ್ರಿಂಟ್ಔಟ್ ತೊಗೊಂಡು ಆದಷ್ಟು ಬೇಗ ಅಟೆಂಡ್ ಮಾಡ್ತಾ ಬನ್ನಿ. ಮಿಕ್ಕಿದ್ದು ಸಹ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಾ ಬರ್ತೀನಿ. 2026 ಜನವರಿಯಿಂದ ಜುಲೈವರೆಗೂ ಎಲ್ಲ ಕರೆಂಟ್ ಅಫೇರ್ಸ್ 100 ಮಾರ್ಕ್ಸ್ ಸಿಗಿರ್ತದೆ. ಅವನ್ನೆಲ್ಲ ಕ್ಲಿಯರ್ ಕಟ್ಟಾಗಿ ನೀವು ಓದ್ತಾ ಬರಬೇಕಾಗ್ತದೆ ಸ್ನೇಹಿತರೆ. ಸೊ ಇಷ್ಟು ಸಹ
ಇವತ್ತಿನ ಒಂದು ಬಹುಮುಖ್ಯ ಏನು ಜನವರಿ ತಿಂಗಳಲ್ಲಿ ಯಾವೆಲ್ಲ ಪ್ರಶಸ್ತಿಗಳಿದೆ ಮ್ಯಾಕ್ಸಿಮಮ್ ಹೇಳ್ತಾ ಬಂದಿದ್ದೀನಿ. ಆದಷ್ಟು ಬೇಗ ಸೂಚ್ಯಾಂಕಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಇನ್ನೂ ಹಲವಾರು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳ್ತಾನೆ ಅನ್ನೋ ಟಾಪಿಕನ್ನು ಆದಷ್ಟು ಇಲ್ಲಿ ಉಚಿತವಾಗಿ ನಾನು ನಿಮಗೆ ನೀಡ್ತಾ ಬರ್ತೀನಿ ಸ್ನೇಹಿತರೆ. ಕಳೆದ ಎಲ್ಲ ಟಾಪಿಕ್ಗಳು ಸಹ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್. ಯೂಟ್ಯೂಬಿಗೆ ಬಂದಿದ್ದೀನಿ ಅಂದರೆ 100% ಮುಂಬರುವಂಥ ಪಿ ಸಿಲೇ ಕೇಳ್ತಾನೆ ಅಂತ ಹೇಳ್ತಿಲ್ಲ, CRDLಲ್ಲೇ ಕೇಳ್ತಾನೆ, ಸಿವಿಲಲ್ಲೇ ಕೇಳ್ತೀನಿ ಅಂತ ಹೇಳ್ತಿಲ್ಲ. ಬಟ್ ಮುಂಬರುವಂಥ ಎಲ್ಲ ಎಕ್ಸಾಮ್ ಏನು ನಡೆಸ್ತಾರಲ್ಲ ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳ್ತಾನೆ ಅನ್ನೋ ಟಾಪಿಕ್ಗಳನ್ನು ತೊಗೊಳ್ತಾ ನಾನು ನಿಮಗೆ ಯೂಟ್ಯೂಬ್ ಕ್ಲಾಸಸನ್ನು ಮಾಡ್ತೀನಿ. ಅಚ್ಚುಕಟ್ಟಾಗಿ ನಾನು ಹೇಳೋ ರೀತಿ ಫಾಲೋ ಮಾಡ್ಕೊಳ್ತಾ ಬನ್ನಿ. ನೀವು ಇದಕ್ಕಿಂತ ಎಕ್ಸ್ಟ್ರಾ ಓದಿದರೆ ಇನ್ನೂ ಖುಷಿನೇ. ಇಷ್ಟಂತೂ ಕಂಪಲ್ಸರಿ ನೀವು ಓದಿರಲೇಬೇಕಾಗ್ತದೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಸಹ ಶುಭವಾಗಲಿ. ಎಲ್ಲ ತಿಂಗಳಿಗೂ ಒಂದು ಪ್ರಶಸ್ತಿಗಳನ್ನು ಸಹ ಆದಷ್ಟು ಬೇಗ ಮಾಡಿಕೊಡ್ತಾ ಬರ್ತೀನಿ. PDF ಗಳನ್ನು ಸಹ ಶೇರ್ ಮಾಡ್ತಾ ಬರ್ತೀನಿ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಿದ್ದೀನಿ. ನೋಟ್ಸ್ ಮಾಡ್ಕೋಬೇಕಾದ್ರೆ ತುಂಬ ಸಿಂಪಲ್ ಆಗಿರಬೇಕು. ಈ ಕಡೆ ಪ್ರಶಸ್ತಿ ಬರ್ಕೊಳ್ಳಿ, ತುಂಬ ಸಿಂಪಲ್ ರಿವಿಷನ್ ಟೈಮಲ್ಲಿ. ಈ ಕಡೆ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಅಂತ ಬರೆದಿಟ್ಕೊಂಡ್ಬಿಟ್ರೆ ಮುಗಿದೋಯ್ತು. ಮಿಕ್ಕಿದ್ದು ಸ್ಟೇಟ್ಮೆಂಟ್ ವೈಸನ್ನು ನೀವು ಅವಾಗ ಓದ್ತಾ ಇರಬೇಕು ಸ್ನೇಹಿತರೆ. ಎಕ್ಸಾಮ್ ಟೈಮಲ್ಲಿ ಯಾರಿಗೆ ಲಭಿಸಿದೆ ಅಂತ ನೋಡ್ಕೊಂಡು ಹೋಗಿದ್ರೆ ಸಾಕಾಗಿರ್ತದೆ. ಸೊ ಇಷ್ಟು ಸಹ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಟಾಪಿಕ್ನ ವಿಡಿಯೋ ಆಗಿರ್ತದೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಧನ್ಯವಾದಗಳು.